ಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಪ್ರೀತಿಸಿ ಮದುವೆಯಾದ ಜೋಡಿ, ಯುವತಿ ಪೋಷಕರಿಂದ ಜೀವ ಬೆದರಿಕೆ ಆರೋಪ. ಪೊಲೀಸ್ ರಕ್ಷಣೆ ಕೋರಿ ಕೋಲಾರದಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದ ಪ್ರೇಮ ಪಕ್ಷಿಗಳು. 3 ವರ್ಷಗಳ ಪ್ರೀತಿಗೆ ಖಾಕಿ ರಕ್ಷಣೆಗೆ ಮನವಿ. ಮಾಂಸಾಹಾರಿ ಹೋಟೆಲ್ ತ್ಯಾಜ್ಯ ನೀರು ಚರಂಡಿಗೆ, ಕಣ್ಣು ಮುಚ್ಚಿ ಕುಳಿತ ನಗರಸಭೆ ಅಧಿಕಾರಿಗಳು. ನಗರವನ್ನ ಗಬ್ಬೆಬ್ಬಿಸುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. 2 ವರ್ಷ ಕಳೆದರೂ ಮುಗಿಯದ ಹೆದ್ದಾರಿ ಕಾಮಗಾರಿಯಿಂದ ಜನರಿಗೆ ಕಿರಿಕಿರಿ. ಹೆಚ್ಚಿದ ಚಿಕ್ಕಬಳ್ಳಾಪುರ ಕಾಂಗ್ರೆಸ್, ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ. 2 ಪ್ರಭಾವಿ ನಾಯಕರ ಆಪ್ತರು ಜಿಲ್ಲಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣು. ಅಭಿಪ್ರಾಯ ಸಂಗ್ರಹದಲ್ಲಿ ಬೆಂಬಲಿಗರ ಬಲ ಪ್ರದರ್ಶನ. ಕುತೂಹಲ ಕೆರಳಿಸಿದ ಜಿಲ್ಲಾಧ್ಯಕ್ಷರ ಆಯ್ಕೆ. ವಾರ್ತೆಗಳ ವಿವರ. 3 ವರ್ಷಗಳಿಂದ ಪ್ರೀತಿಸುತ್ತಿದ್ದ ಜೋಡಿಗೆ ಮದುವೆಗೆ ಮುನ್ನವೇ ಎದುರಾಯಿತು ಪೋಷಕರ ವಿರೋಧ. ಮನೆಯವರ ವಿರೋಧದ ನಡುವೆಯೇ ದೇವಸ್ಥಾನದಲ್ಲಿ ಮದುವೆಯಾದ ಪ್ರೇಮಿಗಳು ಇದೀಗ ಪ್ರಾಣ ಭಯದಿಂದ ಪೊಲೀಸರ ಮೊರೆ ಹೋಗಿದ್ದಾರೆ. ಪೋಷಕರಿಂದ ಜೀವ ಬೆದರಿಕೆ ಇದೆ ಎಂದು ಆರೋಪಿಸಿ ಕೋಲಾರ ಜಿಲ್ಲೆಯ ಪ್ರೇಮಿಗಳು ಚಿಕ್ಕಬಳ್ಳಾಪುರಕ್ಕೆ ಬಂದು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ರಕ್ಷಣೆ ಕೋರಿ ದೂರು ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ರಕ್ಷಣಾ ವೇದಿಕೆಯ ಸಹಕಾರದೊಂದಿಗೆ ಠಾಣೆ ಮೆಟ್ಟಿಲೇರಿರುವ ಈ ಪ್ರೇಮಿಗಳ ಕತೆ ಏನು ಅಂತೀರಾ? ಈ ವರದಿ ನೋಡಿ. ಇವರ ಹೆಸರು ನಿತಿನ್ ಮತ್ತು ಶಾಲಿನಿ. ನಿತಿನ್ಗೆ 24 ವರ್ಷ, ಕೋಲಾರದ ಗಾಂಧಿನಗರ ನಿವಾಸಿ. ಶಾಲಿನಿಗೆ 19 ವರ್ಷ, ಬಂಗಾರಪೇಟೆ ತಾಲೂಕಿನ ಬೀರಂಡಹಳ್ಳಿ ಗ್ರಾಮದ ಯುವತಿ. ಸಾಮಾಜಿಕ ಜಾಲತಾಣದ ಮೂಲಕ ಪರಿಚಯವಾಗಿದ್ದ ಇವರಿಬ್ಬರ ಸ್ನೇಹ ಕಳೆದ 3 ವರ್ಷಗಳಲ್ಲಿ ಪ್ರೀತಿಯಾಗಿ ಬದಲಾಗಿತ್ತು. ಆದರೆ ಇವರ ಪ್ರೀತಿಗೆ ಯುವತಿಯ ಕುಟುಂಬದವರಿಂದ ವಿರೋಧ ವ್ಯಕ್ತವಾಗಿತ್ತು ಎನ್ನಲಾಗಿದೆ. ಮನೆಯವರ ವಿರೋಧದ ನಡುವೆಯೇ ಇಬ್ಬರು ಕೋಲಾರದ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಯುವತಿಯ ಪೋಷಕರು ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪೋಷಕರಿಂದ ದೂರು ದಾಖಲಾಗುತ್ತಿದ್ದಂತೆ ಆತಂಕಗೊಂಡ ಜೋಡಿ ತಮ್ಮ ಜೀವಕ್ಕೆ ಅಪಾಯವಿದೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ. ನಮ್ಮದು ನಿತಿನ್ ಅಂದ್ಬಿಟ್ಟು ನನ್ನ ಹೆಸರು. ನಮ್ಮದು ಕೋಲಾರ ಗಾಂಧಿನಗರ. ನಾನು ಬಂಗಾರಪೇಟೆಯಲ್ಲಿದ್ದಾಗ ಇವಳಿಗೆ ನನಗೆ ಪರಿಚಯ, ಇನ್ಸ್ಟಾಗ್ರಾಮ್ ಮುಖಾಂತರ ಪರಿಚಯ ಆಗಿ ನಾವಿಬ್ಬರು 3 ವರ್ಷದಿಂದ ಲವ್ ಮಾಡ್ಕೊಂಡಿದ್ದೀವಿ. ಇವಾಗ ಅವ್ರಿಗೆ ಮೊನ್ನೆ ಬಂದುಬಿಟ್ಟು ನಮ್ಮ ಮನೇಲಿ ಗೊತ್ತಾಗೈತೆ, ನಮ್ಮ ಮನೇಲಿ ಅವ್ರು ಸಾಯಿಸಾಕ್ಬಿಡ್ತಾರೆ, ನಾನು ಕರ್ಕೊಂಡೋಗು ಅಂತ ಫೋರ್ಸ್ ಮಾಡಿದ್ಲು. ಅದಕ್ಕೆ ಕರ್ಕೊಂಡೋದೆ. ಇವಾಗ ನೋಡಿದ್ರೆ ಅವರು ಬಂಗಾರಪೇಟೆಯಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಮ ಮನೆ ಹತ್ರ ಪೊಲೀಸವ್ರನ್ನ ಕರೆಸಿ ನಮ್ಮ ಅಣ್ಣನ ನಮ್ಮ ಅಮ್ಮ ಮೇಲೆ ಎಲ್ಲನೂ ಇದು FIR ಮಾಡ್ತೀನಿ ಅಂದ್ಬಿಟ್ಟು ಫುಲ್ ಪೊಲೀಸವರೆಲ್ಲ ಫುಲ್ಲು ಟಾರ್ಚರ್ ಕೊಡ್ತಾಯಿದ್ದಾರೆ. ಅದರಿಂದ ನಾವು ಇನ್ಸ್ಟಾಗ್ರಾಮಲ್ಲಿ ಇದು ಫೇಸ್ಬುಕ್ಕಲ್ಲಿ ಇದು ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರದ್ದು ವೀಡಿಯೋಸ್ ನೋಡಿಬಿಟ್ಟು ಮತ್ತು ಅವ್ರ ಹತ್ರ ರಕ್ಷಣೆ ಕೇಳ್ಕೊಂಡು ಇಲ್ಲಿ ಬಂದಿದ್ದು. ಮದುವೆ ಆಗಿ ಕೋಲಾರಲ್ಲಿ, ಕೋಲಾರ ದೇವಸ್ಥಾನ. ಶಾಲಿನಿ ಅವ್ರಿಗೆ ಇದು 19 ವರ್ಷ ಆಗೈತೆ, ನಂದು 23 ವರ್ಷ, 24 ವರ್ಷ. ನಮ್ಗೆ ರಕ್ಷಣೆ ಬೇಕು. ಪೊಲೀಸವರು ಮತ್ತು ಅವ್ರು ಯಾರೋ ವೆಂಕಟೇಶ್ ಅಂದ್ಬಿಟ್ಟು ಮತ್ತೆಲ್ಲ ಫುಲ್ ಫೋನ್ಗಳು ಮಾಡಿ ಟಾರ್ಚರ್ ಕೊಡ್ತಾಯಿದ್ದಾರೆ. ಸ್ಟೇಷನ್ ಹತ್ರ ಬರಬೇಕು, ಇಲ್ಲಾಂದರೆ ಒಳಗೆ ಹಾಕ್ಸ್ಬಿಡ್ತೀನಿ, ನೀನು ಎಲ್ಲಿದೆಯಾ ಅಲ್ಲಿಗೆ ಹುಡ್ಕೊಂಡು ಬರ್ತೀರಿ ಅಂದ್ಬಿಟ್ಟು ಫುಲ್ ಟಾರ್ಚರ್ ಕೊಡ್ತಾಯಿದ್ದಾರೆ. ಮನೆ ಹತ್ರ ಹೋಗಿ ಮನೆಯವ್ರಿಗೆಲ್ಲ ಟಾರ್ಚರ್ ಕೊಡ್ತಾರೆ. ನನ್ನ ಹೆಸರು ಶಾಲಿನಿ, ನಾನು ಡಿಗ್ರಿ ಓದ್ತಾ ಇದ್ದೀನಿ. ನಮ್ಮೂರು ಬೀರಂಡಹಳ್ಳಿ ಹತ್ರ, ಬಂಗಾರಪೇಟೆ ಹತ್ರ ಬೀರಂಡಹಳ್ಳಿ. ಇವನು ನಮ್ಮೂರಲ್ಲಿ ಇದ್ದವಾಗ ನನಗೆ ಪರಿಚಯ ಆಗಿದ್ದು ಫೋನ್ ಮುಖಾಂತರ. ನಾವಿಬ್ಬರು 3 ವರ್ಷದಿಂದ ಲವ್ ಮಾಡಿಕೊಂಡು ನಮ್ಮ ಮನೆಯಲ್ಲಿ ವಿಷಯ ಗೊತ್ತಾಗಿ ನಮ್ಮ ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ಮದುವೆ ಬೇಡ, ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನೀನು ಅಂತ ಹೇಳಿದ್ದಕ್ಕೆ ನಾವಿಬ್ಬರು ಬಂದು ನಾನು ಅವನ್ನೇ ಕೇಳಿಕೊಂಡೆ, ನನ್ನ ಮದುವೆ ಮಾಡು, ಇಲ್ಲಾಂದರೆ ನಮ್ಮ ಮನೆಯವ್ರು ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡ್ತಾರೆ, ಇಲ್ಲಾಂದರೆ ನಾನು ಸತ್ತೋಗ್ತೀನಿ, ಇಲ್ಲಾಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ನಾನೇ ಹೇಳಿದ್ದು. ಅದ್ರಗೋಸ್ಕರ ಅವ್ನು ನನ್ನ ಕರ್ಕೊಂಡೋಗಿ ಮದುವೆ ಆಗಿದ್ದು. ಇಲ್ಲಿಗೆ ಬಂದು
ರಕ್ಷಣಾ ವೇದಿಕೆ ಮುಖಾಂತರ ನಾವು ಮದುವೆ ಆಗಿದ್ದೀವಿ. ಅಣ್ಣ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇರೋದ್ರಿಂದ ಸಾಯಿಸಾಕ್ತೀನಿ ನಿಮ್ಮಿಬ್ಬರನ್ನು ಮದುವೆ ಆದರೆ ಅವನ್ನ ಅಂತ ಬೆದರಿಸ್ತಾ ಇದ್ರು. ಅದಕ್ಕೆ ನಾವು ಮೊದಲಿಯರ್ಸ್ ಅಂತ, ಅವರು SC ಕ್ಯಾಸ್ಟ್ ಆಗಿರೋದ್ರಿಂದ ನಮ್ಮ ಅಣ್ಣ ಬೇಡ ಅಂತ ಹೇಳಿದ್ದು. ರಕ್ಷಣೆ ಕೋರಿ ನಮಗೆ ಮದುವೆ ಮಾಡಿಸಿ ಅಂತ ಕೇಳಿಕೊಂಡು ಫೇಸ್ಬುಕ್ ಮುಖಾಂತರ ಇಲ್ಲಿಗೆ ನಾವು ಬಂದಿರೋದು. ಚಿಕ್ಕಬಳ್ಳಾಪುರಕ್ಕೆ ರಕ್ಷಣಾ ವೇದಿಕೆ ಅವರು ಇದು ಕೇಳಿ ನಾವು ರಕ್ಷಣೆಗಾಗಿ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀವಿ. ಚಿಕ್ಕಬಳ್ಳಾಪುರಕ್ಕೆ ಬಂದ ಪ್ರೇಮಿಗಳಿಗೆ ಸ್ಥಳೀಯ ರಕ್ಷಣಾ ವೇದಿಕೆ ಸಹಕಾರ ನೀಡಿದೆ. ನಗರದ ಮರಳುಸಿದ್ದೇಶ್ವರ ದೇವಾಲಯದಲ್ಲಿ ಪರಸ್ಪರ ಹೂವಿನ ಹಾರ ಬದಲಾಯಿಸಿಕೊಂಡಿರುವ ಜೋಡಿ ತಮ್ಮ ವಿವಾಹವನ್ನ ಮತ್ತೊಮ್ಮೆ ದೃಢೀಪಡಿಸಿಕೊಂಡಿದ್ದಾರೆ. ಇದಾದ ಬಳಿಕ ಚಿಕ್ಕಬಳ್ಳಾಪುರ ರಕ್ಷಣಾ ವೇದಿಕೆಯ ಸಹಕಾರದೊಂದಿಗೆ ಪ್ರೇಮಿಗಳಿಬ್ಬರು ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಗೆ ತೆರಳಿದ್ದಾರೆ. ತಮ್ಮ ಕುಟುಂಬದವರಿಂದ ಜೀವ ಬೆದರಿಕೆ ಇದೆ, ತಮಗೆ ರಕ್ಷಣೆ ನೀಡಬೇಕು ಎಂದು ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಪ್ರೇಮಿಗಳಿಂದ ಮಾಹಿತಿ ಪಡೆದಿರುವ ಪೊಲೀಸರು ಪ್ರಕರಣದ ಬಗ್ಗೆ ಕಾನೂನುಬದ್ಧವಾಗಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ಸುದೀಪ್ ರೆಡ್ಡಿ ಅಂತ ಅವರು ನಮ್ಮನ್ನು ಫೇಸ್ಬುಕ್ನಲ್ಲಿ ನನ್ನ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿ ನಮಗೆ ಪ್ರಾಣದ ಬೆದರಿಕೆ ಇದೆ, ನಾವು ಇಬ್ಬರು ಲವ್ ಮಾಡಿ 3 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನಾವು ಪ್ರಾಣದ ರಕ್ಷಣೆ ಕೊಡಿ ಅಂತ ಹೇಳಿದ್ದಕ್ಕೆ ನಾವು ಚಿಕ್ಕಬಳ್ಳಾಪುರ ಕರೆಸ್ಕೊಂಡು ಅವ್ರನ್ನ ಮಹಿಳಾ ಸ್ಟೇಷನ್ಗೆ ಕಂಪ್ಲೇಂಟನ್ನು ನೀಡಿ ಮತ್ತು ಅವರು ನಮ್ಮ ಮುಂದಿನ ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಮನೆಯಿಂದ ನಾವು ಮದುವೆ ಮಾಡ್ಕೊಂಡಿದ್ದೀರಿ, ನಮ್ಮ ಮನೆಯಿಂದ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ, ದಯವಿಟ್ಟು ನಮ್ಗೆ ರಕ್ಷಣೆ ಕೊಡಿ ಅಂತ ಕೇಳಿದ್ದಾರೆ. ಶಾಲಿನಿ ಅವರು ಮತ್ತು ನಿತಿನ್ ಅವರು. ಈಗ ಹೋಗಿ ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಮದುವೆ ಮಾಡಿಸಿ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರಿಗೆ ಪ್ರಾಣ ರಕ್ಷಣೆ ಬೇಕು ಅಂತ ನಾವು ಇದು ಮಾಡ್ತೀವಿ. ಪೊಲೀಸ್ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಮೇಜರ್ ಇದ್ದಾರೆ. ಒಟ್ಟಿನಲ್ಲಿ 3 ವರ್ಷಗಳ ಪ್ರೀತಿ ಕುಟುಂಬದ ವಿರೋಧದ ನಡುವೆ ದೇವಸ್ಥಾನದಲ್ಲಿ ಮದುವೆಯಾದ ಜೋಡಿಗೆ ಯುವತಿಯ ಪೋಷಕರಿಂದ ಬೆದರಿಕೆ ಇದೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರಕ್ಕೆ ಬಂದಿರುವ ಈ ಪ್ರೇಮಿಗಳು ಇದೀಗ ಪೊಲೀಸರ ರಕ್ಷಣೆಯ ಮೊರೆ ಹೋಗಿದ್ದಾರೆ. ಯುವತಿಯ ಕುಟುಂಬ ನೀಡಿರುವ ದೂರು ಹಾಗೂ ಪ್ರೇಮಿಗಳು ಮಾಡಿರುವ ಆರೋಪಗಳ ಹಿನ್ನೆಲೆಯಲ್ಲಿ ಪೊಲೀಸರು ಕಾನೂನು ಪ್ರಕಾರ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ಲವಾಗಿದ್ರೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸಾಮಾನ್ಯ ಜ್ಞಾನವೇ ಇಲ್ಲವಾಗಿದೆ. ಮಾಂಸಾಹಾರಿ ಹೋಟೆಲ್ ತ್ಯಾಜ್ಯ ನೀರು ಕಳೆದ 10 ದಿನಗಳಿಂದಲೂ ಚರಂಡಿಗೆ ಬಿಟ್ಟು ರಸ್ತೆಯಲ್ಲಿ ಓಡಾಡುವವರಿಗೆ ತೊಂದರೆಯಾಗುತ್ತಿದ್ರೂ ನಗರಸಭೆ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಯುಜಿಡಿ ಹದಗೆಟ್ಟಿದ್ರೂ ದುರಸ್ತಿ ಮಾಡಲು ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳು ಮುಂದಾಗಿಲ್ಲ. ಇವರಿಬ್ಬರ ನಿರ್ಲಕ್ಷ್ಯಕ್ಕೆ ನಾಗರಿಕರು ತೊಂದರೆ ಅನುಭವಿಸುವಂತಾಗಿದೆ. ಹಾಗಾದ್ರೆ ಏನು ಈ ಸಮಸ್ಯೆ ನೋಡೋಣ ಬನ್ನಿ. ವೀಕ್ಷಕರೇ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಂಬ ಸೋಮಾರಿ ಕಂಪನಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಒಬ್ಬೇ ಒಬ್ಬ ಅಧಿಕಾರಿಗೆ ಜವಾಬ್ದಾರಿ ಇಲ್ಲವಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಗೆ ತಮ್ಮ ಕರ್ತವ್ಯ ನಿರ್ವಹಿಸಲು ಸಮಯ ಇಲ್ಲವಾಗಿದೆ. ಚಿಕ್ಕಬಳ್ಳಾಪುರ ನಗರವನ್ನ ಗಬ್ಬೆಬ್ಬಿಸುತ್ತಿರುವ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಂಬ ಸೋಮಾರಿ ಸಂಸ್ಥೆಯ ಅಧಿಕಾರಿಗಳಿಗೆ ಸ್ವಲ್ಪ ಜವಾಬ್ದಾರಿ ಇದ್ದಿದ್ರೂ ಈ ರೀತಿ ವರ್ತಿಸುತ್ತಿರಲಿಲ್ಲ. ನಗರ ವ್ಯಾಪ್ತಿಯಲ್ಲಿ ಹೆದ್ದಾರಿ ಕಾಮಗಾರಿ ಆರಂಭವಾಗಿ ಆಗಸ್ಟ್ 3ಕ್ಕೆ ಬರೋಬ್ಬರಿ 2 ವರ್ಷಗಳು ಪೂರ್ಣವಾಗಿದೆ. ಈವರೆಗೂ ಕಾಮಗಾರಿ ಮುಗಿದಿಲ್ಲ. ಇದರಿಂದ MG ರಸ್ತೆಯ ಎಲ್ಲಾ ಕಡೆಗಳಲ್ಲಿರುವ ನಾಗರಿಕರು ಪ್ರತಿನಿತ್ಯ ನರಕ ಅನುಭವಿಸುವಂತಾಗಿದೆ. MG ರಸ್ತೆಯಲ್ಲಿ ಹಾದು ಹೋಗಿರುವ UGD ಪೈಪ್ಲೈನ್, ಜಕ್ಕಲಮಡುಗು ಜಲಾಶಯದ ಪೈಪ್ಲೈನ್ ಸೇರಿದಂತೆ ಪ್ರತಿ ವಿಚಾರದಲ್ಲಿಯೂ ಕಳೆದ 2 ವರ್ಷಗಳಿಂದ ಸಮಸ್ಯೆ ಮುಂದುವರಿಯುತ್ತಲೇ ಇದೆ. ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಕಾಮಗಾರಿ ನಡೆಸುವ ವೇಳೆ ಜಕ್ಕಲಮಡುಗು ಜಲಾಶಯದ ಪೈಪ್ಲೈನ್ ಒಡೆದು ಹಾಕಿದ್ದಾರೆ. ಹೀಗೆ ಒಡೆದು ಹಾಕಿ 6 ತಿಂಗಳಾದರೂ ಈವರೆಗೆ ಸಂಪರ್ಕ ಕಲ್ಪಿಸಿಲ್ಲ. ಇದರಿಂದ ತಿಮ್ಮಕ್ಕ ಬಡಾವಣೆ, ಶ್ರೀನಿವಾಸ ಬಡಾವಣೆ ಸೇರಿದಂತೆ 6 ಬಡಾವಣೆಗಳಿಗೆ ಕುಡಿಯುವ ನೀರು ಕಳೆದ 6 ತಿಂಗಳಿಂದ ಇಲ್ಲವಾಗಿದೆ. ಇನ್ನು ಕಾಮಗಾರಿ ನಡೆಯುತ್ತಿರುವ ಕಾರಣ UGD ಪ್ರತಿನಿತ್ಯ ಸಮಸ್ಯೆ ಎದುರಾಗುತ್ತಿದ್ದು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳು ಒಂದು ಕಡೆಯಾದ್ರೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಶಾಹಿ ದರ್ಬಾರ್ ಹೋಟೆಲ್. ಈ ಹೋಟೆಲ್ MG ರಸ್ತೆಯ ಪಕ್ಕದಲ್ಲೇ ಇದೆ. ಇದು ಮಾಂಸಾಹಾರಿ ಹೋಟೆಲ್. ಈ ಹೋಟೆಲ್ ಮುಂಭಾಗದಲ್ಲಿ ರಸ್ತೆ ಮಾಡುವ ವೇಳೆ ಹೆದ್ದಾರಿ ಪ್ರಾಧಿಕಾರದವರು UGD ಪೈಪ್ಲೈನ್ ಹಾಳು ಮಾಡಿದ್ದಾರೆ.
ಈಗ ಪೈಪ್ಲೈನ್ ಹಾಕಲು ಸಮಸ್ಯೆ ಎದುರಾಗಿದೆ. ಪೈಪ್ಲೈನ್ ಒಡೆದು 10 ದಿನಗಳಾದರೂ ಇದನ್ನ ಸರಿಪಡಿಸುವ ಕೆಲಸವನ್ನ ನಗರಸಭೆಯವರಾಗಲಿ ಹೆದ್ದಾರಿ ಪ್ರಾಧಿಕಾರದವರಾಗಲಿ ಮಾಡಿಲ್ಲ. ಹಾಗಾಗಿ ಈ ಹೋಟೆಲ್ ಮಾಲೀಕರು ತ್ಯಾಜ್ಯ ನೀರು ಚರಂಡಿಗೆ ಬಿಡುತ್ತಿದ್ದಾರೆ. ಹೀಗೆ ತ್ಯಾಜ್ಯ ನೀರು ಚರಂಡಿಗೆ ಬಿಡುತ್ತಿರುವ ಕಾರಣ ಎಂಜಿ ರಸ್ತೆಯಲ್ಲಿ ಸಂಚರಿಸುವ ಜನರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಈ ಸಮಸ್ಯೆ ಬಗೆಹರಿಸುವಂತೆ ಹೋಟೆಲ್ ಮಾಲೀಕ ನದೀಂ ಎಂಬುವವರು ಕಳೆದ ಆಗಸ್ಟ್ 5ರಂದೇ ಹೆದ್ದಾರಿ ಪ್ರಾಧಿಕಾರದವರಿಗೆ ಲಿಖಿತ ಮನವಿಯನ್ನ ನೀಡಿದ್ದಾರೆ. ನೋಡ್ತಾ ಇದ್ದೀರಲ್ಲ ನದೀಂ ನೀಡಿರುವ ಲಿಖಿತ ಮನವಿ. ಈ ಮನವಿಗೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕ್ಯಾರೇ ಎಂದಿಲ್ಲ. ಏನಾಗಿದೆ ಅಂತ ಹೋಟೆಲ್ ಮಾಲೀಕರ ಮಾತುಗಳನ್ನ ನೀವೇ ಕೇಳಿ. ಒಂದು ವಾರದಿಂದ ಇದು ಚಿರಂಡಿದು ಪ್ರಾಬ್ಲಮ್ ಆಗಿದೆ. ಒಂದು ವಾರದ ಹಿಂದೆ ಬಂದು UGD ಅವರು ಪೈಪ್ ಹಾಕಿದ್ರು ಇದು ಹೋಗ್ತಾ ಇಲ್ಲ. ಆಮೇಲೆ ಇವತ್ತು ಬೆಳಗ್ಗೆ ಬಂದ್ರೂ UGD ಅವರು ಬಂದು ಪೈಪ್ ಹಾಕಿದ್ರು ಎಷ್ಟಾದ್ರೂ ಸೆಂಟ್ರ್ ರೋಡ್ಗೆ ಬ್ಲಾಕ್ ಆಗಿದೆ. ಇದು ರೋಡ್ ಅವ್ರಿಗೆ ಹೋಗ್ಬಿಟ್ಟು ನಾನು ಅರ್ಜಿ ಕೂಡ ಕೊಟ್ಬಿಟ್ಟು ಬಂದಿದ್ದೀನಿ ನೋಡಿ. 5ನೇ ತಾರೀಕಿಗೆ ಕೊಟ್ಬಿಟ್ಟು ಅರ್ಜಿ ಬಂದಿರೋದು ಇದು. ಇವಾಗ ಬರ್ತೀನಿ, ನಾಳೆ ಬರ್ತೀನಿ, ಈಗ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಯಾರು ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಅದು ಓವರ್ಫ್ಲೋ ಆಗಿಬಿಟ್ಟು ಎಲ್ಲ ಚಿರಂಡಿಗೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಮೊನ್ನೆನೂ ಹೇಳಿದ್ದೀನಿ, ಮೊನ್ನೆ ಕಮಿಷನರ್ ಸಾಹೇಬ್ರನ್ನು ಬಂದು ಹೇಳ್ಬಿಟ್ಟು ಹೋದ್ರು, ನೀವು ಇದು ಬಿಡಬಾರ್ದಪ್ಪ, ಫಸ್ಟು ಬೇಗ ಅರ್ಜಿ ಕೊಟ್ಬಿಟ್ಟು ಮಾಡಿಸಿ ಅಂತ ಹೇಳಿದ್ರು. ರೋಡ್ ಅವ್ರ ಗಮನಕ್ಕೆ ಹಾಕ್ಕೊಳ್ತಾ ಇಲ್ಲ ಸರ್. ಇದು ಆಲ್ರೆಡಿ ಅಲ್ಲಿ ನೋಡಿ ಅರ್ಜಿ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ. ಈಗ ಏನು ಮಾಡಬೇಕು, ರೋಡ್ ಅವರೇ ಮಾಡಿಕೊಡ್ಬೇಕು. ಈ ರೋಡ್ ಅವ್ರು ಪರ್ಮಿಷನ್ ಕೊಟ್ರೇನೆ ಅಂತೆ UGD ಅವರು ಮಾಡೋದದು. ಇವತ್ತು ಬೆಳಗ್ಗೆ ಬಂದು ಪೈಪ್ ಎಲ್ಲ ಹಾಕ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾರೆ. ಆದ್ರೂ ಇವಾಗವ್ರಿಗೆ ಯಾರೂ ಬಂದಿಲ್ಲ ರೋಡ್ ಅವರು. ಈ ಸಮಸ್ಯೆಗೆ ನಮಗೆ ಅನುಕೂಲ ಮಾಡಿಕೊಡಿ ಸರ್ ಸ್ವಲ್ಪ ಬೇಗ. ಇದು ಒಂದು ವಾರ 10 ದಿವಸದಿಂದ ನಾವು ಹಂಗೆ ಆಗ್ತಾಯಿದೆ ಸರ್ ಇದು. ಅದಕ್ಕೋಸ್ಕರ ಹೇಳಿದ್ರು ಯಾರು ಗಮನಕ್ಕೆ ಹಾಕ್ಕೊಳ್ತಾ ಇಲ್ಲ. ಇದು ಈಗ ಅಧಿಕಾರಿಗೆ ಹೇಳಿದ್ರೆ ಅವರು ಮುನ್ಸಿಪಾಲ್ಟಿ ಅವ್ರು ಹೇಳ್ತಾರೆ, ಈಗ ನಮಗೆ ಅವ್ರಿಗೆ ಕೊಟ್ರೇನೆ ಅಲ್ಲಪ್ಪ ನಾವು ಮಾಡ್ಕೊಡೋದು. ಈಗ ರೋಡ್ ಅವ್ರಿಗೆ ಹೇಳಿದ್ರೆ ಹೋಗ್ಬಿಟ್ಟು ಅರ್ಜಿ ಕೊಟ್ಬಿಟ್ಟು ಬಂದ್ರು ಇವಾಗವರೆಗೂ ರೋಡ್ ಅವ್ರು ಬಂದು ನೋಡಲೇ ಇಲ್ಲ ಸರ್ ಇವತ್ತುವರೆಗೂ. ಅದು ಸೆಂಟ್ರಲ್ಲೇ ಪ್ರೆಸ್ ಆಗಿರೋದು. ಮುನ್ಸಿಪಾಲ್ಟಿ ಅವ್ರು ಬಂದು ಪಾಪ ಇವತ್ತು ಬೆಳಗ್ಗೆನ ಅಲ್ಲಿಂದ ಪೈಪ್ ಹಾಕಿ ಇಲ್ಲಿಂದನೂ ಮಾಡಿದ್ರು ಸೆಂಟ್ರಲ್ ಜಾಮ್ ಆಗಿರೋದು ಇದು. ಅದಕ್ಕೋಸ್ಕರ ಹೇಳಿದ್ರು ಯಾರು ಕೇಳಲಿಲ್ಲ. ಅದಕ್ಕೋಸ್ಕರ ನಿಮ್ಮ ಗಮನಕ್ಕೆ ನಾವು ತರಿಸ್ತಾ ಇದ್ದೀವಿ. ಕೇಳಿದ್ರಲ್ಲ, ಕಳೆದ 10 ದಿನಗಳ ಹಿಂದೆ ಸಮಸ್ಯೆ ಮಾಡಿದವರು ಹೆದ್ದಾರಿ ಪ್ರಾಧಿಕಾರದವರೇ. ಆದರೆ ಈವರೆಗೂ ಸಮಸ್ಯೆಗೆ ಪರಿಹಾರ ಮಾತ್ರ ನೀಡಿಲ್ಲ. ಜನರಿಗೆ ಸಮಸ್ಯೆ ಆಗುತ್ತಿದೆಯಲ್ಲ ಎಂದು ಹೋಟೆಲ್ ಮಾಲೀಕರಿಗೆ ಕೇಳಿದ್ರೆ, ನಾವು ಮನವಿ ನೀಡಿದ್ರೂ ಪರಿಹಾರ ನೀಡದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ತಪ್ಪು ಎನ್ನುತ್ತಾರೆ. ಆಯಿತು, ನಗರಸಭೆ ಆದರೂ ಇದಕ್ಕೆ ಪರಿಹಾರ ನೀಡಬೇಕಲ್ಲ ಎಂದು ಚಿಕ್ಕಬಳ್ಳಾಪುರ ಪೌರಾಯುಕ್ತರನ್ನ ಕೇಳಿದ್ರೆ ಈ ವಿಚಾರ ಅವರ ಗಮನಕ್ಕೆ ಬಂದೇ ಇಲ್ವಂತೆ. ಈಗ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುತ್ತಾರಂತೆ. ಆದರೆ ಈಗಲೇ ನದೀಂ ಹೇಳಿದಂತೆ ಖುದ್ದು ಪೌರಾಯುಕ್ತರೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದು ಹೇಳಿದ್ದಾರೆ. ಇಲ್ಲಿ ಪೌರಾಯುಕ್ತರು ನಮ್ಮ ಗಮನಕ್ಕೆ ಬಂದಿಲ್ಲ ಎನ್ನುತ್ತಿದ್ದಾರೆ. ಯಾವುದು ಸರಿ, ತೀರ್ಮಾನ ನಿಮಗೆ ಬಿಟ್ಟಿದ್ದು. ಪೌರಾಯುಕ್ತರ ಮಾತುಗಳನ್ನು ಒಮ್ಮೆ ಕೇಳಿ. ನನ್ನ ಗಮನಕ್ಕೆ ಇರಲಿಲ್ಲ ಸರ್. ನಾನು ಪರಿಶೀಲನೆ ಮಾಡಿ ನಮ್ಮ ಇಂಜಿನಿಯರ್ಗೆ ಹೇಳ್ತೀನಿ. ಏನಾದರೂ ಆ ಥರ ಡ್ರೈನ್ ಬಿಟ್ಟಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಅವರು UGD ಕನೆಕ್ಷನ್ ಕೊಟ್ಕೊಬೇಕಾಗುತ್ತೆ. ಹೆಚ್ಚಿನ ನೀರಿದ್ದರೆ ಅವ್ರು ಪ್ರತ್ಯೇಕವಾದ ಒಂದು ವ್ಯವಸ್ಥೆ ಫಿಟ್ ಮಾಡಿಕೊಂಡು ಅದರಿಂದ ಅವರು ನಿರ್ವಹಣೆ ಮಾಡಬೇಕಾಗುತ್ತೆ. ಹಾಗಾಗಿ ಆ ಕುರಿತು ನಮ್ಮ ಇಂಜಿನಿಯರ್ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತಾರೆ. ಕೇಳಿದ್ರಲ್ಲ ನಮ್ಮ ಪೌರಾಯುಕ್ತರ ಮಾತುಗಳನ್ನ. ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಎಂಬ ಕನಿಷ್ಠ ಕಾಳಜಿ ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಹೇಗೋ ಇಲ್ಲ. 2 ವರ್ಷಗಳಾದರೂ ಕಾಮಗಾರಿ ಮುಗಿಸಲು ಸಾಧ್ಯವಾಗದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಗೋಳು ಅದೇ ಆಗಿದೆ. ಈವರೆಗೂ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕಿಂತ ಸೃಷ್ಟಿ ಮಾಡುವುದಕ್ಕೆ ಹೆಚ್ಚು ಒಲವು ತೋರುತ್ತಿದ್ದಾರೆ ಅನ್ಸುತ್ತೆ. ಹಾಗಾಗಿಯೇ 2 ವರ್ಷಗಳಿಂದ ನಡೆಯುತ್ತಿರುವ ಹೆದ್ದಾರಿ ಕಾಮಗಾರಿ ಇನ್ನೂ 2 ವರ್ಷಗಳಾದರೂ ಪೂರ್ಣಗೊಳ್ಳುವ ಯಾವುದೇ ಸೂಚನೆಗಳಿಲ್ಲ. ಯಾಕೆ ಅಂತೀರಾ? ಅದೇ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ ಏನು ಹೇಳಿದ್ದಾರೆ ಅಂತ ನೀವೇ ಕೇಳಿ. ಈ MG ರೋಡ್ 234 ನಿಮ್ದೇ ಅಲ್ಲ ಸರ್ ಜವಾಬ್ದಾರಿ AWA? ಎಲ್ಲಿ, ಯಾವ ಊರಲ್ಲಿ? ಚಿಕ್ಕಬಳ್ಳಾಪುರ ನಗರ ಸರ್. ಹಾ ಹಾ ಹೇಳಿ ಸರ್. ಈಗ ನನಗೆ ಕೆಲವು ಪ್ರಶ್ನೆಗಳಿದೆ, ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ ನಿಮಗೆ. ಹೇಳಿ. ತಿಮ್ಮಕ್ಕ ಬಡಾವಣೆಗೆ ಹೋಗ್ತಾ ಇದ್ದಾಗ ಇದು ಜಕ್ಕಲಮಡುಗು ಜಲಾಶಯದ ಪೈಪ್ಲೈನ್ ಹೊಡೆದ್ಬಿಟ್ಟು 6 ತಿಂಗಳಾಯ್ತು. ನೀವು ಇದುವರೆಗೂ ಕೊಡ್ಲಿಲ್ಲ. ನಂಬರ್ 1. ನಂಬರ್ 2, ಶಾಹಿ ದರ್ಬಾರ್ ಹೋಟ್ಲದು ತ್ಯಾಜ್ಯ ನೀರು ತಗೊಂಬಂದು ಚರಂಡಿಗೆ ಬಿಡ್ತಾ ಇದ್ದಾರೆ. ಕಾರಣ ಕೇಳಿದ್ರೆ ಹೆದ್ದಾರಿ ಪ್ರಾಧಿಕಾರದವರು UGD ಹೊಡೆದಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಅವ್ರು ಬಂದಿದ್ರೆ ಅವ್ರಿಗೆ ಹೇಳಿದೀವಲ್ಲ, ಅದನ್ನ ಕಟ್ ಮಾಡಿ ಕರೆಕ್ಟ್ ಆಗಿ UGD ಗೆ ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ ಅಲ್ಲ, ಹೋಗ್ತಾ ಇಲ್ಲ ಅಂತ ಹೇಳ್ತಿದಾರಲ್ಲ.
ಹ್ಮ್ ಹ್ಮ್ ಅವ್ರು ಹೋಗ್ತಾ ಇಲ್ಲ ಅಂತ ಬಂದಿದ್ರಲ್ಲ. ಹೇಳ್ತಿದ್ದಾರೆ. ನಾವು NHA ಅವರಿಗೆ ಲೆಟರ್ ಕೊಟ್ಟಿದೀವಿ ಅಂತ ಲೆಟರ್ ಕೂಡ ಕೊಟ್ಟಿದ್ದಾರೆ. ಹ್ಮ್ 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 ಈಗ ನಮಗ್ ನಿಮಗೆ ಲೆಟರ್ ಕೊಟ್ರೆ ಏನಲ್ಲ, ಆ, ನಮಗ್ ಲೆಟರ್ ಕೊಟ್ರೆ ಏನಲ್ಲ, ಅವ್ರ ಪೈಪು ಕರೆಕ್ಟ್ ಸೈಜ್ ಇಂದು ಕರೆಕ್ಟ್ ಡಯಾದು, ಆಮೇಲೆ ಎಷ್ಟು ಡೆಪ್ತಿಗೆ ಹಾಕ್ಬೇಕು ಅಷ್ಟು ಡೆಪ್ತ್ ಹಾಕಿದ್ರೆ ಉಳಿತದೆ ಅದು. ಇಲ್ಲ ರೋಡ್ ಅಲ್ಲಿ ಬ್ಲಾಕ್ ಆಗಿದೆ, ಇವ್ರು ಪರ್ಮಿಷನ್ ಕೊಡದೆ ನಾವು ಅಗಿಯಕ್ಕಾಗಲ್ಲ ಅಂತ ಅವ್ರು ಯಾರೋ ಚಕ್ರಪಾಣಿನೋ ಯಾರೋ ಹೇಳ್ತಿದ್ದಾರೆ, ನಗರಸಭೆ ಇಂಜಿನಿಯರ್ ಅಂತ ಹೇಳ್ತಿದ್ದಾರೆ ಅವರು. ಇಲ್ಲ ಅವ್ರದ್ದೇನ್ ಪೈಪ್ ಇದೆಯಲ್ಲ ಸ್ವಂತ ಪೈಪು, ಅದನ್ನ ಮ್ಯಾನ್ ಹೋಲಿ ಕನೆಕ್ಟ್ ಮಾಡ್ಕೋಬೇಕು ಅವರು ಕರೆಕ್ಟ್ ಅಲ್ಲ ಆಗಿ. ಮಾಡಿದಾರಂತೆ, ಮಾಡಿದ್ರು ಹೋಗ್ತಾ ಇಲ್ಲ ಅನ್ನೋದು ಅವ್ರ ಆರೋಪ. ಹಾ ಇಲ್ಲ ಅದ ಈಗ ಮೇನ್ ಲೈನ್ ಅಂತೂ CMC ಅವ್ರು ಮೇಂಟೈನ್ ಮಾಡ್ತಾರೆ. ನಾವು ಚೇಂಬರ್ ಮಾತ್ರ ಹೈಟ್ ಮಾಡ್ತಾ ಇದೀವಿ. ಹಾ ಚೇಂಬರ್ ರೋಡ್ ಇಂದ ಏನು ಚೇಂಬರ್ ಡೌನ್ ಆಗ್ತಿತ್ತು ಅದು ಮಾತ್ರ ಹೈಟ್ ಮಾಡ್ತಾ ಇದೀವಿ. ಲೈನ್ ಏನು ಟಚ್ ಮಾಡಿಲ್ಲ ನಾವು. ಓಕೆ. ಆ ಮ್ಯಾನ್ ಹೋಲಿಗೆ ಇರೋ ಕನೆಕ್ಷನ್ಗಳು ನಾವು ಟಚ್ ಮಾಡಿಲ್ಲ. ಯಾವ ಹೊಸವ್ರು ಯಾರಾದ್ರೂ ಕನೆಕ್ಷನ್ ತಗೊಳ್ಳೋರಾದ್ರೆ ಈಗ ರೋಡ್ ಮಾಡೋಕ್ಕಿಂತ ಮುಂಚೆ ಕನೆಕ್ಷನ್ ತಗೊಳ್ಳಿ ಅಂತ ಹೇಳಿದೀವಿ. ಅದನ್ನ ಅವರು ಈಗ ಜಕ್ಲು ಮಡಗೋದು ಏನ್ ಸರ್, ತಿಮ್ಮಕ್ಕ ಲೇಔಟ್ ಪೂರ್ತಿ ಇಲ್ಲ ನೀರು, 180 ಮನೆಗೆ 6 ತಿಂಗಳಾಗಿದೆ ನೀವು ಹೊಡೆದಾಕಿ. ನಮ್ಮ ಹೈವೇ ಅವ್ರು ಹೊಡೆದಾಕಿದಾರ. ಹೌದು ಸರ್. ಎಲ್ಲಿ? ತಿಮ್ಮಕ್ಕ ಲೇಔಟ್ ಹತ್ರ. ತಿಮ್ಮಕ್ಕ ಲೇಔಟ್ ಹತ್ರ ಅಲ್ಲ, ಪೊಲೀಸ್ ಸ್ಟೇಷನ್, ಟೌನ್ ಪೊಲೀಸ್ ಸ್ಟೇಷನ್ ಮುಂದೆ ಪೈಪ್ ಲೈನ್ ಕನೆಕ್ಷನ್ ನ ಹೊಡೆದಾಕಿದಿರಿ. ಒಂದೇ ನಿಮಿಷ ಇರಿ, 6 ತಿಂಗಳಾಯ್ತು ಹೊಡೆದಾಕಿ. ಒಂದೇ ನಿಮಿಷ ಇರಿ. ಹೊಡೆದಾಗ್ದ್ರೆ 6 ತಿಂಗಳಿಂದ ಯಾಕೆ ಮಾಡಿಲ್ಲ? ನಾನು ಇಂಜಿನಿಯರಿಂಗ್ ಕನೆಕ್ಟ್ ಮಾಡ್ತೀನಿ, ಮಾತಾಡೋಣ ಇರಿ. ಒಂದ್ ನಿಮಿಷ ಇನ್ನ ಇದೆ ಸರ್. ಈಗ ಮೊನ್ನೆ ಆಗಸ್ಟ್ 3ನೇ ತಾರೀಕಿಗೆ ನೀವು ಕಾಮಗಾರಿ ಸ್ಟಾರ್ಟ್ ಮಾಡಿ 2 ವರ್ಷ ಪೂರ್ತಿ ಆಯ್ತು ಸರ್. ಈ ಹೆದ್ದಾರಿ ನಗರ ವ್ಯಾಪ್ತಿಯಲ್ಲಿ ನಾನು ಮಾತಾಡ್ತಿದ್ದೀನಿ. 2 ವರ್ಷ ಆಯ್ತು. ಇನ್ನ ಎಷ್ಟು ವರ್ಷ ಬೇಕಾಗ್ಬೋದು ಸರ್ ನಿಮ್ಗೆ ಈ ಹೆದ್ದಾರಿ ಪೂರ್ತಿ ಮಾಡೋದಕ್ಕೆ? ಕೋರ್ಟ್ ಅಲ್ಲಿ ಕೇಸ್ಗಳಿದಾವೆ, ಹಾ ಅವೆಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಹಾ ಆಮೇಲೆ ಬೆಸ್ಕಾಮ್ದು ಎಲೆಕ್ಟ್ರಿಕಲ್ ಯುಟಿಲಿಟಿ ತೆಗಿಬೇಕು. ಓಕೆ. ಆಮೇಲೆ ಜಕ್ಕಲ್ಮಡ್ಗು ಪೈಪ್ ನಡುವೆ ರೋಡಲ್ಲೇ ಇದೆ, ಅದನ್ನು ಶಿಫ್ಟ್ ಮಾಡಬೇಕು. ಹಾ ರೋಡ್ ಜಕ್ಕಲ್ಮಡ್ಗು ಪೈಪ್ ಶಿಫ್ಟ್ ಮಾಡ್ಬೇಕಂದ್ರೆ ಅದನ್ನ 2 ದಿವಸ ಬಂದ್ ಮಾಡ್ಬೇಕು. ಓಕೆ. ಈ ತರ ಎಲ್ಲ ಯುಟಿಲಿಟೀಸ್ ಇದಾವೆ. ಹಾ ಸರ್. ಅದನ್ನ ತೆಗೆದುಕೊಂಡು ಅವೆಲ್ಲ ಸೈಡಿಗೆ ಮಾಡಿ ಮರ ತೆಗಿಬೇಕು. ಹಾ ಆಮೇಲೆ ಕೆಲವು ಬರ್ತಕ್ಕಂತ ಯಾವ್ದಾದ್ರು ಕಟ್ಟಡದ ಕಾಲಮ್ಸ್ ಅವೆಲ್ಲ ಫೌಂಡೇಶನ್ ಬರ್ತಾ ಇದೆ ಒಳಗಡೆ. ಹಾ ಮೇಲಿನ ಮೇಲೆ ಬಿಲ್ಡಿಂಗ್ ತೆಕ್ಕೊಂಡಿದ್ದಾರೆ, ಕೆಳಗೆ ಡ್ರೈನ್ ಮಾಡುವಾಗ ಫೌಂಡೇಶನ್. ಹಾ ಈ ತರ ಟೌನ್ ಅಲ್ಲಿ ತುಂಬಾ ಸಮಸ್ಯೆಗಳಿದಾವೆ. ಹಾ ಒಳಗೆ ನಮ್ಗೆ ಗೊತ್ತಿರ್ಲಾರ್ದಂಗೆ ಕೆಲವು ಪೈಪ್ಗಳು ಕ್ರಾಸ್ ಆಗಿದಾವೆ. ಹಾ ಹಂಗಾಗಿ ಈಗ ಎಲೆಕ್ಟ್ರಿಕಲ್ LC ತಗೋಬೇಕು ನಾವು, ಎಲೆಕ್ಟ್ರಿಕಲ್ ಪೋಲ್ ತೆಗಿಬೇಕಂದ್ರೆ ಅದು ಅವರು ಟೈಮ್ ಲಿಮಿಟ್ ಅಲ್ಲಿ 2 ತಾಸು 3 ತಾಸು ಕೊಡ್ತಾರೆ. ಹಾ ಈಗ ನೋಡಿ, ಅಣ್ಣಮ್ಮ ಜಾತ್ರೆ ಬಂತು 10 ದಿವಸ. ಹಾ ಈ ತರ ಆಗಿ ಅಲ್ಲಿ ನಾವು ಪೈಪ್ ಕನೆಕ್ಷನ್ ಮಾಡಿ ರೋಡ್ ಮುಗಿಸ್ಬಿಡೋಣ ಅಂತ ಅನ್ಕೊಂಡಿದೀವಿ. ಹಾ ಆ ಜಾತ್ರೆ 1 ವಾರ ಜಾತ್ರೆ ಹೋಯ್ತು. ಹಾ ಇನ್ನ ಅಲ್ಲಿ ಕೆಲವು ಬಿಲ್ಡಿಂಗ್ಸ್ ತೆಗಿಬೇಕಾಗಿದೆ. ಓಕೆ. ಈ ತರ ಇದೆ. ಎಲ್ಲ ಎನ್ಕ್ರೋಚ್ಮೆಂಟ್ ತೆಗೆದು ಮಾಡೋದಕ್ಕೆ ತೊಂದರೆ ಇದೆ. ಹಾ ಅಲ್ಲಿಗೆ ಈಗ 80% 90% ಬಂದ್ಬಿಟ್ಟಿದೀವಿ. ಇನ್ನೊಂದು 10% ಇರೋದು. ಹಾ ಮುಗಿಸೋಣ ಆದಷ್ಟು ಬೇಗ. ತಮ್ದೆಲ್ಲ ಕೋಆಪರೇಷನ್ ಇಂದ. ಕೇಳಿದ್ರಲ್ಲ, ಹೋಟೆಲ್ ಮಾಲೀಕರೇ ಪೈಪ್ ಹಾಕಿಕೊಳ್ಬೇಕು, ನೀರಿನ ಪೈಪ್ಲೈನ್ ದುರಸ್ತಿ ಸಂಬಂಧ ಮತ್ತೊಬ್ಬರೊಂದಿಗೆ ಮಾತನಾಡಬೇಕು, 1 ಮರ ಕಡಿದ್ರೆ 10 ಮರದ ವೆಚ್ಚವನ್ನ ಅರಣ್ಯ ಇಲಾಖೆಗೆ ನೀಡಲಾಗುತ್ತದೆ ಎಂಬುದು ಈ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಯ ಮಾತು. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕೇವಲ ಮರ ಕಡಿಯುವುದಕ್ಕೆ ಅನುಮತಿ ನೀಡಲು ಮಾತ್ರ ಅವರು ಹುದ್ದೆಯಲ್ಲಿ ಕುಳಿತಿದ್ದಾರೆ ಹೊರತು ಕಳೆದ ದಶಮಾನದಲ್ಲಿ ಒಂದೇ ಒಂದು ಗಿಡ ನೆಟ್ಟು ಪೋಷಣೆ ಮಾಡಿದ ನಿದರ್ಶನವಿಲ್ಲ. ಇಂತಹ ಅಧಿಕಾರಿಗಳಿಂದ ಚಿಕ್ಕಬಳ್ಳಾಪುರ ನಗರ ಮತ್ತು ನಾಗರಿಕರಿಗೆ ತೊಂದರೆಯೇ ಹೊರತು ಯಾವುದೇ ಅನುಕೂಲವಿಲ್ಲ ಎಂಬುದು ಪ್ರಜ್ಞಾವಂತರ ನೇರ ಆರೋಪವಾಗಿದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. ಜಿಲ್ಲೆಯ 2 ಪ್ರಭಾವಿ ಕಾಂಗ್ರೆಸ್ ನಾಯಕರ ಆಪ್ತರು ಜಿಲ್ಲಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದು, ಸಂಘಟನ್ ಸೃಜನ್ ಅಭಿಯಾನದ ಅಭಿಪ್ರಾಯ ಸಂಗ್ರಹ ಕಾರ್ಯಕ್ರಮದಲ್ಲೇ ತಮ್ಮ ಬೆಂಬಲಿಗರ ಬಲ ಪ್ರದರ್ಶನ ನಡೆಸಿದ್ದಾರೆ. ಹೀಗಾಗಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಯಾರ ಪಾಲಿಗಾಗಲಿದೆ ಎಂಬ ಕುತೂಹಲ ಕಾಂಗ್ರೆಸ್ ವಲಯದಲ್ಲಿ ಮೂಡಿದೆ. ಈ ಕುರಿತು ಒಂದು ವರದಿ. ಹೌದು, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನ ಇದೀಗ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಒಂದು ಕಡೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ.
ಚಿಕ್ಕಬಳ್ಳಾಪುರದ ಖಾಸಗಿ ಭವನದಲ್ಲಿ ನಡೆದ ಕಾಂಗ್ರೆಸ್ನ ಸಂಘಟನೆ ಸೃಜನಾ ಅಭಿಯಾನದ ತಾಲೂಕು ಮಟ್ಟದ ಅಭಿಪ್ರಾಯ ಸಂಗ್ರಹ ಕಾರ್ಯಕ್ರಮದಲ್ಲೂ ಈ ಪೈಪೋಟಿಯ ಛಾಯೆ ಕಂಡುಬಂತು. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಯಾರು ಸೂಕ್ತ ಎಂಬುದರ ಕುರಿತು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಅಭಿಪ್ರಾಯ ಸಂಗ್ರಹಿಸಲಾಯಿತು. ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಆಪ್ತ ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಜಿಲ್ಲಾಧ್ಯಕ್ಷ ಸ್ಥಾನ ತಮಗೆ ಸಿಗುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಮುಖ್ಯವಾದ ಧ್ಯೇಯ ನಂದು. ಯಾಕಂದರೆ ಮುಂದಿನ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ತಯಾರು ಮಾಡಬೇಕಾಗಿದೆ. ಆ ಒಂದು ವಿಷಯದಿಂದ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಕೇಳ್ತಾ ಇದ್ದೀನಿ. ಅದರಲ್ಲಿ ಈಗ ಸುಮಾರು 30 ವರ್ಷಗಳಿಂದ ನಾನು ಕಾಂಗ್ರೆಸ್ ಪಾರ್ಟಿಗೆ ನಿಷ್ಠಾವಂತನಾಗಿ ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಜಿಲ್ಲಾ ಪರಿಷತ್ ಅಧ್ಯಕ್ಷನಾದಾಗಿನಿಂದ 25 ವರ್ಷ ನಿಷ್ಠಾವಂತನಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅದೇ ರೀತಿ ಭಾಳ ಸದೃಢವಾಗಿರ್ತಕ್ಕಂಥ ಕಾಂಗ್ರೆಸ್ ಇಲ್ಲಿ ಅದನ್ನು ಬಲಿಷ್ಠವಾಗಿ ಮಾಡಬೇಕು ಅನ್ನೋದೇ ನನ್ನ ಧ್ಯೇಯ. ಮತ್ತು ಇಲ್ಲಿ ಕೆಲವೇ ಆದಂಥ ಹೋದ ಸತಿ ಏನು MLAಗಳಿದ್ದೀರಿ, ಅಷ್ಟು MLAಗಳನ್ನ ಈ ಸತಿ ಕಾಂಗ್ರೆಸ್ ಗೆಲ್ಲಿಸಬೇಕು ಅನ್ನೋ ಉದ್ದೇಶ ನಂದಿದೆ. ಮತ್ತು ಈ ಸ್ಥಳೀಯವಾಗಿ ನಮ್ಮ MLAಗಳು ನಮ್ಮ ಪ್ರದೀಪ್ ಈಶ್ವರ್ ಆಗ್ಬೋದು, ಸುಧಾಕರ್ ರೆಡ್ಡಿ ಅವರಾಗ್ಬೋದು, ನಮ್ಮ ಶಿವಶಂಕರ್ ರೆಡ್ಡಿ ಅವರಾಗ್ಬೋದು, ಆಂಜನಪ್ಪಣ್ಣ ಅವರಾಗ್ಬೋದು, ಸುಬ್ಬಾರೆಡ್ಡಿ ಅವರಾಗ್ಬೋದು, ಅತ್ಯಂತ ಹಿರಿಯ ಮುಖಂಡರಾದಂಥ ರಲ್ವಳ್ಳಿ ರಮೇಶ್ ಅಣ್ಣು, ಆಂಜನಪ್ಪನವರು ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಬೆಂಬಲದಿಂದ ನಾನು ಅಧ್ಯಕ್ಷನ ಆಗಬೇಕು ಅಂತ ಭಾಳ ಪ್ರಬಲವಾಗಿ ಆಸೆ ಇಟ್ಕೊಂಡು ಓಡಾಡ್ತಾ ಇದ್ದೆ. ಇನ್ನೊಂದೆಡೆ ಮಾಜಿ ಸಚಿವ MC ಸುಧಾಕರ್ ಅವರ ಆಪ್ತರಾಗಿ ಗುರುತಿಸಿಕೊಂಡಿರುವ ಮಂಚೇನಹಳ್ಳಿ ಪ್ರಕಾಶ್ ಕೂಡ ಜಿಲ್ಲಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದಾರೆ. ಇಬ್ಬರ ಬೆಂಬಲಿಗರು ತಮ್ಮ ತಮ್ಮ ನಾಯಕನ ಪರವಾಗಿ ಬಲ ಪ್ರದರ್ಶನಕ್ಕೆ ಮುಂದಾಗಿರುವುದು ಕಾಂಗ್ರೆಸ್ನಲ್ಲಿ ಹೊಸ ರಾಜಕೀಯ ಲೆಕ್ಕಾಚಾರಕ್ಕೆ ಕಾರಣವಾಗಿದೆ. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಪ್ರಬಲ ಆಕಾಂಕ್ಷಿಗಳಾಗಿರುವ ಹಿನ್ನೆಲೆಯಲ್ಲಿ ಇದು ಕೇವಲ ಹುದ್ದೆಯ ಪೈಪೋಟಿಯೇ ಅಥವಾ ಪ್ರಭಾವಿ ನಾಯಕರ ಬೆಂಬಲಿಗರ ನಡುವಿನ ಪ್ರತಿಷ್ಠೆಯ ಕಣವೇ ಎಂಬ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿದೆ. ಈ ಬಾರಿ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನ ತಮಗೆ ಸಿಗುವ ಭರವಸೆ ಇದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಂಚೇನಹಳ್ಳಿ ಪ್ರಕಾಶ್ ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 96-97ರಿಂದ ನಮ್ಮ ಫ್ಯಾಮಿಲಿನೇ ಕಾಂಗ್ರೆಸ್ ಫ್ಯಾಮಿಲಿ. ಆವಾಗಿಂದ ರಾಜಕೀಯವಾಗಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ಒಬ್ಬ ಸಣ್ಣ ರೈತನ ಮಗ ಆದರೂ ಮಂಚೇನಹಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತದಿಂದ 3000 ಲೀಡಲ್ಲಿ 2016ರಲ್ಲಿ ಗೆಲ್ಲಿಸಿದ್ರು. ಹಾಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಸ್ಥಾನಕ್ಕೆ ಕೂಡ KPCCಯಿಂದ ಅಫಿಷಿಯಲ್ ಕ್ಯಾಂಡಿಡೇಟ್ ನನಗೆ ಮಾಡಿದರು. 1 ಓಟಲ್ಲಿ ನಾನು ಡಿಫೀಟ್ ಆದೆ. ಆದ್ರೂ ಪಕ್ಷದ ಕೆಲಸ ಮಾಡಿಕೊಂಡು ನಮ್ಮ ಮಂಚೇನಹಳ್ಳಿಯಲ್ಲಿ ವಿಶೇಷವಾಗಿ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಾರ್ಟಿ ಇದೆ ಅನ್ನೋ ಥರ ಧೈರ್ಯ ತುಂಬಿ ಆಗಿನ ಸಮಯದಲ್ಲಿ ಕೂಡ ಮಂಚೇನಹಳ್ಳಿ ಪಂಚಾಯತಿ ಗೆಲ್ಲಿಸ್ಕೊಂಡು ಹಿಂದೆ 23 ಚುನಾವಣೆಯಲ್ಲಿ ಕೂಡ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಎಲ್ಲ ತಾಲೂಕಲ್ಲಿ 5,500 ಲೀಡ್ ಬಂದರೆ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲೇ 4,500 ಲೀಡ್ ಕೊಡುವಂಥ ಕೆಲಸ ಮಾಡಿದ್ದೀವಿ. ನಾವು ಇವತ್ತು ಜಿಲ್ಲೆಯಲ್ಲೆಲ್ಲ ಪಕ್ಷನ ಕಟ್ಟುವಂಥ ಕೆಲಸ ಮಾಡ್ತೀವಿ ಅಂತ ಒಂದು ಆಸೆಯಿಂದ ಇವತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಚುನಾವಣೆಗೆ ಇದಕ್ಕೆ ಕೇಳ್ತಾ ಇದ್ದೀವಿ. ಈ ಸಚಿವರಿಂದ ಹಿಡಿದು ಎಲ್ಲ ಶಾಸಕರ ಸಹಕಾರವೂ ನನಗಿದೆ. ಮೌಖಿಕವಾಗಿ ಹೇಳಿದ್ದಾರೆ. ಅವರು ಒಂದು ಆದೇಶದ ಮೇಲೆ ನಾನು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸಿಕ್ಕಿದ್ರೆ ನಾನೆಲ್ಲ ತಾಲೂಕಲ್ಲೂ ಸಂಘಟನೆ ಮಾಡುವಂಥ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ಎಲ್ಲರೂ ನನಗೆ ಒಪ್ಪಿ ನೀನಿರಪ್ಪ ನಾವೆಲ್ಲ ಪ್ರಯತ್ನ ಮಾಡೋಣ, ನಿನಗೆ ಒಳ್ಳೇದಾಗುತ್ತೆ ಅಂತ ಅವರು ಅಭಿಪ್ರಾಯ ಹೇಳಿರೋದ್ರಿಂದ ಮುಂದೆ ಬಂದಿದ್ದೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಪ್ರಮುಖ ನಾಯಕರ ಆಪ್ತರ ನಡುವೆ ಪೈಪೋಟಿ ಜೋರಾಗೇ ಇದೆ. ನಾರಾಯಣಸ್ವಾಮಿ ವರ್ಸಸ್ ಪ್ರಕಾಶ್ ಎಂಬ ಸಮೀಕರಣ ಇದೀಗ ಕಾಂಗ್ರೆಸ್ನಲ್ಲಿ ಹೊಸ ರಾಜಕೀಯ ಲೆಕ್ಕಾಚಾರಕ್ಕೆ ನಾಂದಿ ಹಾಡಿದೆ. ಅಂತಿಮವಾಗಿ ಜಿಲ್ಲಾಧ್ಯಕ್ಷ ಪಟ್ಟ ಯಾರ ಕೊರಳಿಗೆ ಬೀಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ನಡೆಯುತ್ತಿರುವ ಆರೋಗ್ಯ ಶಿಬಿರಗಳು ಮುಂದುವರೆದಿದ್ದು, ಇಂದು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಸಾರ್ವಜನಿಕರು ಆರೋಗ್ಯ ತಪಾಸಣೆಗೆ ಒಳಗಾಗಿ ಚಿಕಿತ್ಸೆ ಪಡೆದರು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಸಮಸ್ಯೆಗಳು ತೀವ್ರವಾಗಿ ಕಾಡುತ್ತಿದ್ದರೂ
ಮಹಿಳೆಯರು ಮತ್ತು ವೃದ್ಧರು ಸೂಕ್ತ ಕಾಲಕ್ಕೆ ಚಿಕಿತ್ಸೆ ಪಡೆಯದೆ ಆರೋಗ್ಯ ಹದಗೆಡುವಂತೆ ಮಾಡುತ್ತಿರುವುದು ಸಾಮಾನ್ಯ. ಇಂತಹ ಸಮಸ್ಯೆಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುತ್ತಿದ್ದು, ಇದು ಗ್ರಾಮೀಣ ಜನರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮೊದಲಿಗೆ ತಮ್ಮ ಸ್ವಂತ ಗ್ರಾಮ ಪೆರೇಸಂದ್ರದಿಂದಲೇ ಆರೋಗ್ಯ ಶಿಬಿರಗಳ ಆಯೋಜನೆ ಆರಂಭಿಸಿದ ಸಂದೀಪ್ ರೆಡ್ಡಿ ನಂತರ ಪಟ್ರೇನಹಳ್ಳಿ, ಚಿಕ್ಕಿಗಾಡಿಗೇನಹಳ್ಳಿ ಆರೋಗ್ಯ ಶಿಬಿರ ಆಯೋಜಿಸುತ್ತಿದ್ದರು. ಇಂದು ಚಿಕ್ಕಬಳ್ಳಾಪುರ ನಗರ ವಾಸಿಗಳ ಅನುಕೂಲಕ್ಕಾಗಿ ನಗರದಲ್ಲಿಯೇ ಶಿಬಿರ ಆಯೋಜನೆ ಮಾಡಿ ಅನೇಕ ಮಂದಿಗೆ ಆರೋಗ್ಯ ತಪಾಸಣೆ ನಡೆಸಲು ಸಹಕಾರಿಯಾದರು. ಈ ವೇಳೆ ಮಾತನಾಡಿದ ಸಂದೀಪ್ ರೆಡ್ಡಿ, ಆರೋಗ್ಯ ಶಿಬಿರಗಳಿಂದ ಎಲ್ಲವೂ ಬದಲಾಗಲಿದೆ ಎಂದು ಹೇಳುತ್ತಿಲ್ಲ. ಸಮಾಜದಲ್ಲಿ ಸ್ವಲ್ಪವಾದರೂ ಅಳಿಲು ಸೇವೆ ಮಾಡಬೇಕು ಎಂದು ಕೆಲಸ ಮಾಡುತ್ತಿದ್ದೇನೆ. ಇದರಿಂದ ಕೆಲವರಿಗಾದರೂ ಅನುಕೂಲವಾದರೆ ಅದೇ ತೃಪ್ತಿ ನೀಡಲಿದೆ ಎಂದರು. ನುರಿತ ಅನುಭವವುಳ್ಳ ವೈದ್ಯರಿಂದ ಚಿಕ್ಕಬಳ್ಳಾಪುರ ನಗರದ ಎಲ್ಲಾ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಶಿಬಿರ ಆಯೋಜಿಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ವೃದ್ಧರು ಆಗಮಿಸಿ ಚಿಕಿತ್ಸೆ ಪಡೆಯುತ್ತಿರುವುದು ತೃಪ್ತಿ ತಂದಿದೆ ಎಂದರು. ಈಗಾಗಲೇ ಸತತ 4ನೇ ವಾರ ಇದು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವಂತಹ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಿಜಕ್ಕೂ ಜನ ಅದ್ಭುತವಾಗಿ ಪ್ರತಿಕ್ರಿಯೆ ನೀಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಿದೆ. ಜನ ಇದರಿಂದ ಬಂದು ಟ್ರೀಟ್ಮೆಂಟ್ ತಗೊಂಡು ಮತ್ತು ಮುಂದಿನ ಹಂತಕ್ಕೆ ಏನಾದರೂ ಟ್ರೀಟ್ಮೆಂಟ್ಸ್ ಬೇಕಿದ್ದರೆ ಎಲ್ಲದಕ್ಕೂ ಸಲಹೆ ಸೂಚನೆಗಳನ್ನು ಕೊಡ್ತಿದ್ದಾರೆ. ಜನ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಜೊತೆಗೆ ನನ್ನೆಲ್ಲ ಯುವ ಮಿತ್ರರು ಎಲ್ಲರನ್ನೂ ಯಾವ ಡಿಪಾರ್ಟ್ಮೆಂಟಿಗೆ ಕರ್ಕೊಂಡೋಗಬೇಕು, ಏನು ಮಾಡಿಸ್ಬೇಕು, ಅವರ ಮುಂದಿನ ನಡೆ ಏನು ಅನ್ನೋದನ್ನು ವಿವರಿಸಿ ಎಲ್ಲರಿಗೂ ಹೇಳ್ತಿದ್ದಾರೆ. ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ನಡೀತಾ ಇದೆ ಸರ್. ನನಗೆ ಗೊತ್ತಿರೋ ಹಾಗೆ ಈಗಾಗಲೇ ಒಂದು 200 ಜನರಷ್ಟು ಉನ್ನತ ಚಿಕಿತ್ಸೆಗಾಗಿ ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲಿಗೆ ನಾವು ಕಳಿಸ್ಕೊಟ್ಟಿದ್ದೀವಿ. ಈಗಾಗಲೇ ಅದರಲ್ಲಿ 70-75% ಭಾಗದ ಜನ ವಾಪಸ್ ಬಂದಿದ್ದಾರೆ. ಅವರೆಲ್ಲರೂ ಖುಷಿಯಾಗಿ ಬಂದಿದ್ದಾರೆ. ಎಲ್ಲರಿಗೂ ಒಂದು ಏನು ಗುಣಮಟ್ಟದ ಒಂದು ಆರೋಗ್ಯ ಚಿಕಿತ್ಸೆಯನ್ನು ನಾವು ಕೊಡಿಸಿದ್ದೀವಿ ಅನ್ನೋಂತಹ ತೃಪ್ತಿ ನಮಗಿದೆ. ಸಂಖ್ಯೆಗಳು ಇನ್ನಷ್ಟು ಹೆಚ್ಚಾಗಲಿದೆ. ಸಂಖ್ಯೆಗಿಂತ ನಾವು ಕೊಡ್ತಾ ಇರೋವಂತಹ ಒಂದು ಕ್ವಾಲಿಟಿ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಾವು ನಡೆಸ್ತಾ ಇರುವಂತಹ ರೀತಿ, ನಮಗೆ ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲ್ ಅವರು ಮಾಡ್ತಾ ಇರುವಂತಹ ಸಹಕಾರ, ಜೊತೆಗೆ ಎಲ್ಲ ಕೆಲಸಗಳಿಗೂ ಸಿಗ್ತಾ ಇರುವಂತಹ ಪ್ರಚಾರ, ಇದೆಲ್ಲದರಿಂದ ಪ್ರೇರಿತರಾಗಿ ಕಾನ್ಫಿಡೆನ್ಸ್ ಜಾಸ್ತಿಯಾಗಿ ಜನ ಹೆಚ್ಚಾಗಿ ಬರ್ತಿದ್ದಾರೆ. ಈ ರೀತಿಯಾದಂತಹ ಕಾರ್ಯಕ್ರಮಗಳ ಅವಶ್ಯಕತೆ ಮತ್ತು ಪ್ರಾಮುಖ್ಯತೆ ನಮಗೆ ಅರ್ಥ ಆಗಿದೆ. ಈ ರೀತಿಯಾದಂತಹ ಇನ್ನಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಈ ರೀತಿಯ ಜನಸಾಗರ ನನಗೆ ಇನ್ನಷ್ಟು ಪ್ರೇರೇಪಿಸ್ತಾ ಇದೆ. ಇನ್ನಷ್ಟು ಕೆಲಸಗಳನ್ನು ನನ್ನೆಲ್ಲ ಯುವ ಮಿತ್ರರ ಜೊತೆ ಸೇರಿ ಈ ರೀತಿಯ ಕೆಲಸಗಳನ್ನು ಚಿಕ್ಕಬಳ್ಳಾಪುರವನ್ನು ಗೆಲ್ಲಿಸುವಂಥ ಕೆಲಸವನ್ನು ಸತತವಾಗಿ ನಾವು ಮಾಡ್ತಾನೆ ಇರ್ತೀವಿ. ಇನ್ನು ಶಿಬಿರದಲ್ಲಿ ಹೃದಯ ತೊಂದರೆ, ಕಿಡ್ನಿ ತೊಂದರೆ, ಟಿಬಿ, ಸಕ್ಕರೆ ಕಾಯಿಲೆ ಸೇರಿದಂತೆ ಇತರೆ ಕಾಯಿಲೆಗಳಿಗೆ ಸಂಬಂಧಿಸಿದ ತಜ್ಞ ವೈದ್ಯರು ಭಾಗವಹಿಸಿದ್ರು. ಜೊತೆಗೆ ಶಸ್ತ್ರಚಿಕಿತ್ಸಾ ತಜ್ಞರು, ಕಣ್ಣಿನ ತಜ್ಞರು ಭಾಗವಹಿಸಿ ಬಂದ ರೋಗಿಗಳಿಗೆ ತಪಾಸಣೆ ನಡೆಸುವ ಜೊತೆಗೆ ಸ್ಥಳದಲ್ಲಿಯೇ ಚಿಕಿತ್ಸೆ ಮತ್ತು ಔಷಧಿಗಳನ್ನು ವಿತರಿಸಲಾಯಿತು. ಇನ್ನು ಶಸ್ತ್ರಚಿಕಿತ್ಸೆ ಸೇರಿದಂತೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇರುವವರಿಗೆ ಬೆಂಗಳೂರಿಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸುವ ಭರವಸೆಯನ್ನ ಸಂದೀಪ್ ರೆಡ್ಡಿ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಿದ್ದಾರೆ ಸಂದೀಪ್ ರೆಡ್ಡಿಯವರು. ಎಲ್ಲ ಬಡ ಮಕ್ಕಳಿಗೂ ಹಾಗೂ ಬಡ ಹೆಣ್ಣುಮಕ್ಕಳಿಗೂ ಮತ್ತು ಎಲ್ಲ ಪೋಷಕರಿಗೂ ಮತ್ತು ಹಿರಿಯ ನಾಗರಿಕರಿಗೂ ತುಂಬ ಒಳ್ಳೆಯ ಕಾರ್ಯಕ್ರಮ ಅನಿಸುತ್ತೆ. ಈ ನಡುವೆ ಎಲ್ಲ ಥರದಲ್ಲೂ BP, ಶುಗರು ಹೆಚ್ಚಾಗಿ ಕಾಣ್ತಾ ಇದೆ. ಆದ್ದರಿಂದ ಕೆಲವರಿಗೆ ಔಷಧಿ ತಗೊಳ್ಳೋಕ್ಕೆ ಉಪಯೋಗವಾಗುತ್ತದೆ, ಕೆಲವರಿಗೆ ಔಷಧಿ ತಗೊಳ್ಳೋಕ್ಕೆ ಉಪಯೋಗವಾಗೋದಿಲ್ಲ. ಕೆಲವರಿಗೆ ಬಡವರಿಗೆ ತುಂಬ ಒಳ್ಳೆಯ ಅನುಕೂಲವಾಗದ ಕೆಲಸ ಅಂತ ಕಾರ್ಯಗತವಾಗುತ್ತದೆ. ಅದೇ ರೀತಿ ಸಂದೀಪ್ ರೆಡ್ಡಿಯವರು ಎಲ್ಲ ಹಳ್ಳಿ ಕಡೆಗಳನ್ನು ಮತ್ತು ಎಲ್ಲ ಕಡೆಗಳನ್ನು ಈ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಿದ್ದಾರೆ. ಇದರ ಎಲ್ಲ ಸಹಕಾರ ಪಡೆದುಕೊಳ್ಬೇಕು. ಎಲ್ಲರೂ ಬಂದು ಏನೇ ಒಂದು ಕಾಯಿಲೆ ಇದ್ದರೂ ಪ್ರತಿಯೊಂದು ಕಾಯಿಲೆಯ ಬಗ್ಗೆ ಎಲ್ಲ ಡಾಕ್ಟರ್ಗಳನ್ನು ಕರೆಸಿ ಉಚಿತವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಮುಂದೆ ದಿನಗಳಲ್ಲೂ ಇನ್ನೂ ಇತರ ಕಾರ್ಯಕ್ರಮಗಳಿಗೂ ಈಗ ಜಾಸ್ತಿ ಇರೋದು BP, ಶುಗರು ಮತ್ತು ಥೈರಾಯ್ಡು ಜಾಸ್ತಿ ಇದೆ. ಎಲ್ಲ ಹೆಂಗಸರುಗಳಿಗೆ ಇನ್ನೇನೆಂದರೆ ಗರ್ಭಕೋಶದ ತೊಂದರೆ ಇದೆ. ಮತ್ತು ಇನ್ನೂ ಕೆಲವು ಕಾಯಿಲೆಗಳು ಹೇಳ್ಕೊಳ್ಳೋಂಥ ರೀತಿಯಲ್ಲಿ ಸ್ತ್ರೀ ರೋಗಗಳು ಇದೆ. ಮತ್ತು ಇದೇ ರೀತಿಯಲ್ಲಿ ಕಣ್ಣಿನ ತೊಂದರೆಯೂ ಜಾಸ್ತಿ ಇದಾಗಿದೆ. ಮತ್ತು ಸಂದೀಪ್ ರೆಡ್ಡಿಯವರಿಗೆ ತುಂಬ ಕೃತಜ್ಞತೆಗಳು ಹೇಳಿ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಗೊಳಿಸಬೇಕು. ಅದೇ ರೀತಿ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕು. ಮತ್ತು ಬಡ ವಿದ್ಯಾರ್ಥಿಗಳಿಗೂ ಪಾಪ ಸ್ಕೂಲುಗಳಲ್ಲೂ ಈ ಥರ ನಡೆಸಿದ್ರೆ ಕೆಲವು ಮಕ್ಕಳಿಗೆ, ನಾನು ಅಂಗನವಾಡಿ ಟೀಚರ್ ಆಗಿದ್ದೆ,
ಕೆಲವು ಮಕ್ಕಳಿಗೆ ಸ್ವಲ್ಪ ಇರುಡು ಕುರುಡು ಇದೆ. ಇದೇ ಇದರಲ್ಲಿ ಸ್ಕೂಲುಗಳಲ್ಲೂ ಕೆಲವು ಮಕ್ಕಳಿಗೆ ನಡೆಸಿದ್ರೆ ಬಡ ಮಕ್ಕಳಿಗೆ ಕರ್ಕೊಂಬಂದು ತೋರಿಸ್ಕೊಳ್ಳುವಷ್ಟು ಶಕ್ತಿ ಇರಲ್ಲ. ಅಂತಹ ಮಕ್ಕಳಿಗೆ ಸ್ಕೂಲುಗಳಲ್ಲೂ ಸಣ್ಣ ಕ್ಯಾಂಪ್ ಮಾಡಿ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸ್ಕೂಲ್ ಮಕ್ಕಳಿಗೆ ನಡೆಸಿದ್ರೂ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ಮತ್ತು ಈ ಕಾರ್ಯಕ್ರಮದಿಂದ ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಟ್ಟು ಸಂದೀಪ್ ರೆಡ್ಡಿಗೆ ಇನ್ನೂ ಹೆಚ್ಚಿನ ಶಿಬಿರಗಳನ್ನು ಏರ್ಪಡಿಸಿ ಇದೇ ನಂತರ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಮುಂದುವರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಪಾಪ ಹೆಚ್ಚಿನ ಚಿಕಿತ್ಸೆ ಅಂದರೆ ಕಣ್ಣಿಂದು ಜಾಸ್ತಿ ತೊಂದರೆ ಇದೆ, ಮಂಡಿ ನೋವು ಈ ಥರ ಎಲ್ಲ ಇದೆ. ಪಾಪ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಳಿಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಎಲ್ಲ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಂದೀಪಣ್ಣ ಒಂದು ಜನನಾಯಕ ಆಗಲಿ ಅಂತ ನಾನು ತುಂಬ ಒಂದು ಇದರಲ್ಲಿ ಬಯಸ್ತಾ ಇದ್ದೀನಿ. ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡುತ್ತಿದ್ದು ಜನತೆಯ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ದಮನಿಸುತ್ತಿದೆ.
ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಭೂಮಿಯನ್ನು ಅಂಬಾನಿ, ಅದಾನಿ ಮುಂತಾದ ವಿದೇಶಿ ಕಂಪನಿಗಳಿಗೆ ನೀಡುತ್ತಿದ್ದು, ಈ ಎಲ್ಲ ಜನವಿರೋಧಿ ನೀತಿಗಳನ್ನ ಖಂಡಿಸಿ ಆಗಸ್ಟ್ 10ರಂದು ಜೈಲ್ ಬರೋ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಸಿಪಿಎಂ ತಿಳಿಸಿದೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಪಿಎಂ ಮುಖಂಡ ಎಂಪಿ ಮುನಿವೆಂಕಟಪ್ಪ, ದೇಶದ ಕಾರ್ಮಿಕ ವರ್ಗವನ್ನ ಜೀತ ಪದ್ಧತಿಯ ಕಾಲಕ್ಕೆ ನೂಕಲಾಗುತ್ತಿದೆ. ಆರ್ಥಿಕ ಬಿಕ್ಕಟ್ಟು, ಇತ್ತೀಚಿನ ಸಾಮ್ರಾಜ್ಯಶಾಹಿ ಯುದ್ಧ ಕ್ರಮೇಣಗಳಿಂದಾಗಿ ಅಪಾರ ಬೆಲೆ ಏರಿಕೆಗೆ ಹಾಗೂ ವಿವಿಧ ಸಂಕಷ್ಟಗಳಿಗೆ ಸಿಲುಕಿ ಒದ್ದಾಡುತ್ತಿರುವ ಜನತೆಯ ಮೇಲೆ ಅಪಾರ ತೆರಿಗೆ ಭಾರ ಹೊರಿಸಿ ನರಳುವಂತೆ ಮಾಡಲಾಗುತ್ತಿದೆ. ಇದರಿಂದ ಈಗಾಗಲೇ ಸಾಲದಲ್ಲಿ ಮುಳುಗಿರುವ ರೈತರ ಬದುಕು ಕಂಗಾಲಾಗಿದೆ. ನಾವು ಸುಮ್ಮನಿದ್ರೆ ನಮ್ಮ ಭೂಮಿ, ಬೆಳೆ, ಬೆವರು ಕಂಪನಿಗಳ ಪಾಲಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ರು. ಸ್ವಾತಂತ್ರ್ಯ ಚಳವಳಿಯ ಐತಿಹಾಸಿಕ ಕ್ವಿಟ್ ಇಂಡಿಯಾ ಚಳವಳಿಯ ನೆನಪು ಹಾಗೂ ಸ್ಫೂರ್ತಿಯಲ್ಲಿ ಕಾರ್ಪೊರೇಟ್ಗಳೇ ದೇಶ ಬಿಟ್ಟು ತೊಲಗಿ ಘೋಷಣೆಯಡಿ ದೇಶದಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಜೈಲ್ ಭರೋ ನಡೆಸಲು ಕರೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು, ಕಾರ್ಮಿಕ ನೇತೃತ್ವದಲ್ಲಿ ಆಗಸ್ಟ್ 10ರ ಬೆಳಗ್ಗೆ 11 ಗಂಟೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಜೈಲ್ ಬರೋ ಹೋರಾಟ ನಡೆಯುತ್ತಿದ್ದು, ರೈತರು, ಕಾರ್ಮಿಕರು, ಕೃಷಿ ಕೂಲಿಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಹೋರಾಟ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ರು. ಕೂಡ ಈ ದೇಶದ ಜನತೆ ಬ್ರಿಟಿಷರ ವಿರುದ್ಧ ಧೀರೋದಾತ್ತ ಹೋರಾಟ ಚಳುವಳಿಯನ್ನು ಮಾಡಿದಂತಹ ಒಂದು ದೊಡ್ಡ ಚಳುವಳಿಯ ಭಾಗ. ಅದೇ ರೀತಿಯಾಗಿ ಇವತ್ತು 2026ರಂದು ಈ ದೇಶದ ಸ್ವಾತಂತ್ರ್ಯವನ್ನು ಹರಣ ಮಾಡ್ತಾ ಇರ್ತಕ್ಕಂಥ, ಈ ದೇಶದ ಸಾರ್ವಭೌಮತ್ವವನ್ನು ಹರಣ ಮಾಡ್ತಾ ಇರ್ತಕ್ಕಂಥ, ಈ ದೇಶದ ಕೃಷಿಯನ್ನು ನಾಶ ಮಾಡ್ತಾ ಇರ್ತಕ್ಕಂಥ, ಈ ದೇಶದ ಯುವಜನರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸದೇ ಇರ್ತಕ್ಕಂಥ, ಈ ದೇಶವನ್ನೇ ಲೂಟಿ ಮಾಡ್ತಾ ಇರ್ತಕ್ಕಂಥ ಕಾರ್ಪೊರೇಟ್ ಕಂಪ್ನಿಗಳೇನಿದೆ, ಆ ಕಾರ್ಪೊರೇಟ್ ಕಂಪ್ನಿಗಳೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಘೋಷಣೆಯಡಿ ಭಾರತ ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ರೈತರು, ಕೂಲಿಕಾರರು, ಕಾರ್ಮಿಕರು ಒಂದಾಗಿ ಬೃಹತ್ ಮಟ್ಟದ ಜೈಲು ಬರೋ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಲಾಗಿದೆ. ಆ 3 ರೈತ ಸಂಘಟನೆಗಳು, ಕೃಷಿ ಕೂಲಿಕಾರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳೆಲ್ಲ ಸೇರಿ 10ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಡಳಿತ ಭವನಗಳ ಮುಂದೆ ಜೈಲು ಬರೋ ಕಾರ್ಯಕ್ರಮವನ್ನು ನಡೆಸಬೇಕು ಅಂತಕ್ಕಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಪ್ರಮುಖವಾಗಿ ಇವತ್ತು ನಮ್ಮ ಆಳುವ ಸರ್ಕಾರಗಳು, ಕೇಂದ್ರ ಸರ್ಕಾರ ತಂದಂತಹ ಭೂ ತಿದ್ದುಪಡಿ ಕಾಯ್ದೆ ಏನಿದೆ, ಅದರ ಪರಿಣಾಮ ಇವತ್ತೇನಾಗಿದೆ ಅಂದರೆ ಕೃಷಿ ಅಂತಕ್ಕಂಥದಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಸಿದ್ದಗಂಗಪ್ಪ ಮಾತನಾಡಿ, ರಾಜ್ಯಾದ್ಯಂತ ಬರ ಪರಿಹಾರ ಕ್ರಮಗಳಿಗೆ ಒತ್ತಾಯಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿ ವಿರೋಧಿಸಿ ಜೈಲ್ ಬರೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿಬಿ ಗ್ರಾಮ್ಜಿ ಕಾಯ್ದೆ, ವಿದ್ಯುತ್ ತಿದ್ದುಪಡಿ ಕಾಯ್ದೆ 2025, ಬೀಜ ಕಾಯ್ದೆ, ಕೃಷಿ ಮಾರುಕಟ್ಟೆ ಕುರಿತ ರಾಷ್ಟ್ರೀಯ ಧೋರಣ ಚೌಕಟ್ಟು ಹಾಗೂ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಹೋರಾಟ ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಅದರ ಜೊತೆಯಲ್ಲಿ ಕಾರ್ಮಿಕರ ಪ್ರಶ್ನೆಗಳು ಇವತ್ತು ಭಾರಿ ಗಂಭೀರವಾಗಿದೆ. ಒಂದು ಕಡೆ ಕೇಂದ್ರ ಸರ್ಕಾರ ತಂದಿರತಕ್ಕಂಥ 4 ಲೇಬರ್ ಕೋಡ್ಗಳೇನಿದೆ, ಆ 4 ಲೇಬರ್ ಕೋಡ್ಗಳ ಬಗ್ಗೆ ಕಳೆದ 7-8 ವರ್ಷಗಳಿಂದ ವಿರೋಧ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಡೆ ಹಿಡಿದಿದ್ರು. ಆದರೆ ಕಳೆದ ಏಪ್ರಿಲ್ ತಿಂಗಳಲ್ಲಿ ಅದನ್ನು ಜಾರಿ ಮಾಡಿದ್ದಾರೆ. ಜುಲೈ 1ನೇ ತಾರೀಕಿಂದ ಎಫೆಕ್ಟ್ ಬರೋಂಗೆ ಆಗಿದೆ. ಆ 4 ಲೇಬರ್ ಕೋಡು ಏನು ಕಾರ್ಮಿಕರ ಹಕ್ಕುಗಳು 29 ಹಕ್ಕುಗಳಿತ್ತು, ಆ ಹಕ್ಕುಗಳು ಸಂಪೂರ್ಣವಾಗಿ ಇವತ್ತು ಮೊಟಕಾಗಿದೆ. ಯಾವುದೇ ಒಬ್ಬ ನೌಕರ ಅಥವಾ ಕೆಲಸಗಾರ ಅಥವಾ ಕಾರ್ಮಿಕನಿಗೆ ಉದ್ಯೋಗದ ಗ್ಯಾರಂಟಿ ಅಂತಕ್ಕಂಥದ್ದು ಇವತ್ತು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಗತನಹಳ್ಳಿ ಗ್ರಾಮದ ಬಳಿ ಸುಮಾರು 60 ಅಡಿ ಆಳದ ಬಾವಿಯಲ್ಲಿ ಬಿದ್ದಿದ್ದ 2 ಜಿಂಕೆಗಳನ್ನ ಅಗ್ನಿಶಾಮಕ ದಳ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಶನಿವಾರ ಬೆಳಗ್ಗೆ ಹೊರತೆಗೆದು ರಕ್ಷಣೆ ಮಾಡಿದ್ದಾರೆ.
ಚಿಂತಾಮಣಿ ತಾಲೂಕಿನ ಕೋಟಿಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಗತನಹಳ್ಳಿ ಗ್ರಾಮದ ಬಳಿ ಸುಮಾರು 60 ಅಡಿಗಳ ಆಳದ ಬಾವಿಯಲ್ಲಿ ಬಿದ್ದಿದ್ದ 2 ಜಿಂಕೆಗಳನ್ನು ಅಗ್ನಿಶಾಮಕ ದಳ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಶನಿವಾರ ಬೆಳಗ್ಗೆ ಹೊರತೆಗೆದು ರಕ್ಷಣೆ ಮಾಡಿದ್ದಾರೆ. ಗ್ರಾಮದ ಭೂಮರೆಡ್ಡಿ ಎಂಬುವರಿಗೆ ಸೇರಿದ ಕೃಷಿ ಜಮೀನಿನಲ್ಲಿರುವ ಸುಮಾರು 60 ರಿಂದ 70 ಅಡಿ ಆಳದ ಕಲ್ಲು ಕಟ್ಟಡದ ಬಾವಿಯಲ್ಲಿ ಭಾನುವಾರ ರಾತ್ರಿ ನೀರು ಮೇವು ಹುಡುಕಿಕೊಂಡು ಬಂದಿರುವ 2 ಜಿಂಕೆಗಳು ಆಕಸ್ಮಿಕವಾಗಿ ಬಿದ್ದಿವೆ. ಶನಿವಾರ ಬೆಳಗ್ಗೆ ಜಿಂಕೆಗಳನ್ನು ಕಂಡ ಅಕ್ಕಪಕ್ಕದವರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಅವರು ಅಗ್ನಿಶಾಮಕ ದಳಕ್ಕೆ ಸುದ್ದಿ ತಿಳಿಸಿ ರಕ್ಷಣೆಗಾಗಿ ಮನವಿ ಮಾಡಿದ್ದಾರೆ. ಅಗ್ನಿಶಾಮಕ ದಳ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡಲೇ ಸ್ಥಳಕ್ಕೆ ಧಾವಿಸಿ ಬಾವಿಗೆ ಇಳಿದು ಹಗ್ಗ ಕಟ್ಟಿ ಒಂದೊಂದಾಗಿ 2 ಜಿಂಕೆಗಳನ್ನು ಸುರಕ್ಷಿತವಾಗಿ ಮೇಲಕ್ಕೆ ತೆಗೆದಿದ್ದಾರೆ. ಒಂದು ಜಿಂಕೆಗೆ ಮಾತ್ರ ಸ್ವಲ್ಪ ಗಾಯವಾಗಿದ್ದು ಚಿಕಿತ್ಸೆ ನೀಡಿ ಅರಣ್ಯಕ್ಕೆ ಪ್ರದೇಶಕ್ಕೆ ಬಿಡಲಾಗಿದೆ. ಅಗ್ನಿಶಾಮಕ ದಳದ ಲೋಕೇಶ್, ಜಯನಾಯಕ, ಶಶಿಧರ, ರಾಜು, ವಿವೇಕ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ನಂಜನಗೂಡು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನೂತನ ಪ್ರಾಂಶುಪಾಲರಾಗಿ ಪಿ ಶಿವಣ್ಣ ಅಧಿಕಾರ ವಹಿಸಿಕೊಂಡಿದ್ದಾರೆ. ಕಳೆದ ವಾರ ಪ್ರಾಂಶುಪಾಲರಾಗಿ ನೇಮಕಗೊಂಡಿರುವ ಶಿವಣ್ಣ ಅವರಿಗೆ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಅದ್ದೂರಿ ಸ್ವಾಗತ ಕೋರಿ ಅಭಿನಂದಿಸಲಾಯಿತು. ನಂಜನಗೂಡು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನೂತನ ಪ್ರಾಂಶುಪಾಲರಾಗಿ ಪಿ ಶಿವಣ್ಣ ಅಧಿಕಾರ ವಹಿಸಿಕೊಂಡಿದ್ದಾರೆ. ಕಳೆದ ವಾರ ಪ್ರಾಂಶುಪಾಲರಾಗಿ ನೇಮಕಗೊಂಡಿರುವ ಶಿವಣ್ಣ ಅವರಿಗೆ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಅದ್ದೂರಿ ಸ್ವಾಗತ ಕೋರಿ ಅಭಿನಂದಿಸಲಾಯಿತು. ಹಿರಿಯ ವಿದ್ಯಾರ್ಥಿಗಳು ನೆಚ್ಚಿನ ಗುರುಗಳಿಗೆ ಮತ್ತು ನೂತನ ಪ್ರಾಂಶುಪಾಲರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ತಮ್ಮ ನೆಚ್ಚಿನ ಉಪನ್ಯಾಸಕರು ಮತ್ತೆ ಪ್ರಾಂಶುಪಾಲರಾಗಿ ಬಂದಿರುವುದಕ್ಕೆ ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿದ್ರು. ನಂತರ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಎಂಡಿ ಬಾಲರಾಜ್ ಮಾತನಾಡಿ, ಅವರು 2007ರಲ್ಲಿ ಕಾಲೇಜು ಪ್ರಾರಂಭವಾದಾಗ ಶಂಕರನಂದ ಹಾಸ್ಟೆಲ್, ಹಂಚಿನ ಮನೆ, ಮರ ಗಿಡದ ಕೆಳಗೆ ತರಗತಿ ನಡೆಯುತ್ತಿತ್ತು. ಕಟ್ಟಡ ಮತ್ತು ಮೂಲಭೂತ ಸೌಕರ್ಯ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಮೂಲ ಸೌಕರ್ಯಕ್ಕಾಗಿ ನಾವು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ವು. ಅದರ ಫಲವಾಗಿ ಇಂದು ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಿದೆ. ಇದರಲ್ಲಿ ದಿವಂಗತ ಬಿ ಶ್ರೀನಿವಾಸ್ ಪ್ರಸಾದ್ ಮತ್ತು ದಿವಂಗತ ಧ್ರುವನಾರಾಯಣ ಅವರ ಕೊಡುಗೆಯೂ ಇದೆ ಎಂದು ಸ್ಮರಿಸಿದ್ರು. ಪದವಿ ಕಾಲೇಜಿಗೆ ನಮ್ಮ ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು ನಮಗೆಲ್ಲ ತಿಳಿದಿದೆ. ನಾವು ಯಾವ ಪರಿಸ್ಥಿತಿಯಲ್ಲಿ ನಾವು ಮೊದಲನೇ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಈ ರೀತಿಯ ಸುಸಜ್ಜಿತವಾದ ಕಟ್ಟಡ ಆಗಲಿ, ಗ್ರೌಂಡ್ ಆಗಲಿ, ಯಾವುದೇ ರೀತಿಯ ಸ್ಪೆಷಾಲಿಟೀಸ್ಗಳು ನಮಗಿರಲಿಲ್ಲ. ಸರ್ಕಾರ ಪ್ರಥಮ ದರ್ಜೆ ಕಾಲೇಜುಗಳಾಗಬೇಕು ಅಂತ ಘೋಷಣೆಯಾದ ಸಂದರ್ಭದಲ್ಲಿ ನಮ್ಮ ನಂಜನಗೂಡಿಗೆ ಪ್ರಪ್ರಥಮವಾಗಿ ಆದಂಥ ಸಂದರ್ಭದಲ್ಲಿ ನಾವು ನಮ್ಮ ಸ್ನೇಹಿತರುಗಳು ಅವರೆಲ್ಲ 2007ರಲ್ಲಿ ಮೊದಲನೇ ಬ್ಯಾಚು, ನಾವು 2008ರಲ್ಲಿ 2ನೇ ಬ್ಯಾಚು ವಿದ್ಯಾರ್ಥಿಗಳು. ತದನಂತರ ನಾವು ಈ ಒಂದು ಕಟ್ಟಡಕ್ಕಾಗಿ ಅನೇಕ ಬಾರಿ ರಸ್ತೆಗಿಳಿದು ಹೋರಾಟಗಳನ್ನ ಮಾಡಿ, ಎಲ್ಲ ರೀತಿಯ ಹೋರಾಟಗಳನ್ನ ಮಾಡಿ ಇವತ್ತು ಒಂದು ನೆರಳಾಗಿದೆ. ಇಲ್ಲಿ 2-3 ಬಾರಿ ತಾಲೂಕು ಕಚೇರಿಯ ಮುಂಭಾಗ ಸಾಕಷ್ಟು ಪ್ರತಿಭಟನೆಗಳು ಎಲ್ಲದರ ಫಲವಾಗಿ ಇವತ್ತು ನಮಗಿಲ್ಲ ಅಂದ್ರೂ ಪರವಾಗಿಲ್ಲ, ಮುಂದೆ ಬರುವಂಥ ನಮ್ಮ ಅಣ್ಣ ತಮ್ಮದಿರಾಗಿರ್ಬೋದು, ಮುಂದಿನ ಪೀಳಿಗೆಗಳಿಗಾಗಿರ್ಬೋದು ಒಂದು ಸುಸಜ್ಜಿತವಾದ ಕಟ್ಟಡ ಬೇಕು ಅಂತ ಹೇಳಿ ನಾವು ಆ ಸಂದರ್ಭದಲ್ಲಿ ಹೋರಾಟ ಮಾಡೋ ಪ್ರತಿಫಲ ಇವತ್ತು ಕಾಲೇಜು ಉತ್ತಮವಾಗಿ ಬಂದಿದೆ. ವಾಣಿಜ್ಯ ವಿಭಾಗದಲ್ಲಿ ಶಿವಣ್ಣರವರು 8 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ರು. ನಮ್ಮ ಕಾಲೇಜಿನ ನಾಡಿ ಮಿಡಿತ ಅವರಿಗೆ ತಿಳಿದಿದೆ. ಯಾವುದೇ ಕಪ್ಪು ಚಿಕ್ಕೆ ಇಲ್ಲದೆ ಕೆಲಸ ಮಾಡಿದವರು. ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಹೆಚ್ಚಿರುವ ಈ ಕಾಲೇಜಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಾರೆ ಎಂಬ ನಂಬಿಕೆ ಇದೆ. ಹಿರಿಯ ವಿದ್ಯಾರ್ಥಿಗಳು ಪ್ರಾಂಶುಪಾಲರಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿದ್ದ ನೂತನ ಪ್ರಾಂಶುಪಾಲರಾದ ಪಿ ಶಿವಣ್ಣ ಮಾತನಾಡಿ, ನಾನು ಇದೇ ಕಾಲೇಜಿನಲ್ಲಿ 8 ವರ್ಷ ಸೇವೆ ಸಲ್ಲಿಸಿ ಬೇರೆ ಕಾಲೇಜಿಗೆ ಹೋಗಿದ್ದೆ. ಮತ್ತೆ ಇಲ್ಲಿಗೆ ಪ್ರಾಂಶುಪಾಲರಾಗಿ ಬಂದಿರುವುದು ಹೆಮ್ಮೆ. ಹಿರಿಯ ವಿದ್ಯಾರ್ಥಿಗಳ ಹೋರಾಟದಿಂದಲೇ ಇಂದು ಕಾಲೇಜು ಬೆಳೆದಿದೆ ಎಂದರು. ಹಿರಿಯ ವಿದ್ಯಾರ್ಥಿಗಳ ಸಂಘಕ್ಕೆ 1 ಕೊಠಡಿ ನೀಡಲಾಗುವುದು. ಕಾಲೇಜಿನಲ್ಲಿ ವಿಶೇಷ ತರಬೇತಿ ಮತ್ತು ಸ್ಟಡಿ ಕ್ಲಾಸ್ ಪ್ರಾರಂಭಿಸಿ ವಿದ್ಯಾರ್ಥಿಗಳನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವ ಕೆಲಸ ಮಾಡುತ್ತೇವೆ. ನಿಮ್ಮ ಸಹಕಾರ ಬೇಕು ಎಂದು ಮನವಿ ಮಾಡಿದ್ರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.
ಎಸ್ಡಿಸಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ನವರಸ ಹೆಸರಿನಲ್ಲಿ ಅದ್ದೂರಿಯಾಗಿ ನಡೆಯಿತು. ಶ್ರೀನಿವಾಸಪುರ ಹೊರವಲಯದ ಮುಳಿಬಾಗಿಲು ರಸ್ತೆಯ ಕೇತಗಾನಹಳ್ಳಿ ಸಮೀಪದ ಕಾಲೇಜು ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆ ನೀಡಿದರು. ಎಸ್ಡಿಸಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ನವರಸ ಹೆಸರಿನಲ್ಲಿ ಅದ್ದೂರಿಯಾಗಿ ನಡೆಯಿತು. ಶ್ರೀನಿವಾಸಪುರ ಹೊರವಲಯದ ಮುಳಬಾಗಿಲು ರಸ್ತೆಯ ಕೇತಗಾನಹಳ್ಳಿ ಸಮೀಪದ ಕಾಲೇಜು ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಲೇಜಿನ ಕಾರ್ಯದರ್ಶಿ ಉಷಾ ಗಂಗಾಧರ್, ವಿದ್ಯಾರ್ಥಿಗಳ ಯಶಸ್ಸಿಗೆ ಸ್ಪಷ್ಟ ಗುರಿ ಹಾಗೂ ಶಿಕ್ಷಕರ ಮಾರ್ಗದರ್ಶನ ಅತ್ಯಗತ್ಯ. ಮುಂದೆ ಗುರಿ ಹಿಂದೆ ಗುರು ಎಂಬ ಮಾತು ಸದಾ ಸತ್ಯ ಎಂದರು. ಮೊಬೈಲನ್ನು ಅನಗತ್ಯವಾಗಿ ಬಳಸದೆ ವಿದ್ಯಾಭ್ಯಾಸದತ್ತ ಗಮನ ಹರಿಸಿ ಆತ್ಮವಿಶ್ವಾಸ ಹಾಗೂ ಸಕಾರಾತ್ಮಕ ಚಿಂತನೆಗಳೊಂದಿಗೆ ಮುನ್ನಡೆಯಬೇಕು. ದೊಡ್ಡ ಕನಸುಗಳನ್ನು ಕಂಡು ಅವುಗಳನ್ನು ನನಸು ಮಾಡಲು ನಿರಂತರ ಪರಿಶ್ರಮಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಸೊ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಹೇಗಿರ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಗುರಿ ಮುಟ್ಟೋ ಒಂದು ಕಾನ್ಸಂಟ್ರೇಷನ್ ಇರ್ಬೇಕು. ಮುಂದೆ ಗುರಿ ಹಿಂದೆ ಗುರುಗಳು ಅಂತ ಯಾವಾಗಲೂ ಎಲ್ಲರೂ ಹೇಳ್ತಾ ಇದ್ದಾರೆ ಹಿರಿಯರು. ಖಂಡಿತವಾಗ್ಲೂ ಅದು ಸತ್ಯವಾದಂಥ ವಿಚಾರ. ಈಗ ಎಷ್ಟೇ ಟೆಕ್ನಾಲಜಿ ಮುಂದುವರೆದಿದ್ರು ಕೂಡ ನಮಗೆ ಗುರು ಇಲ್ದಿರ ನಾವೇನು ಕಲೀಲಿಕ್ಕೆ ಆಗೋದಿಲ್ಲ. ನಿಮಗೆ ಗೂಗಲ್ಗೆ ಹೋಗಿ ಏನು ಬೇಕಾದರೂ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆದರೆ ಅದನ್ನು ಹೇಳ್ಕೊಡೋ ಒಂದು ಡೈರೆಕ್ಷನ್ ಬೇಕಾಗಿ ಗುರುಗಳಿಂದನೇ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಕ್ಕಳ ಮತ್ತು ಪೋಷಕರಲ್ಲಿ ನಾನು ಸವಿನಯ ಒಂದು ವಿನಂತಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಆದಷ್ಟು ಮೊಬೈಲಿಂದ ದೂರ ಇಡಿ. ಮೊಬೈಲ್ ಇವತ್ತು ಮಕ್ಕಳನ್ನ ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಸಂಬಂಧಗಳನ್ನ ಕಡ್ಕೋತಾ ಇದ್ದಾರೆ, ಸ್ನೇಹಗಳನ್ನ ಕಡ್ಕೋತಾ ಇದ್ದಾರೆ, ಅವರ ಜ್ಞಾನಾರ್ಜನೆಗಳನ್ನ ಕಡ್ಕೋತಾ ಇದ್ದಾರೆ. ಖಂಡಿತವಾಗ್ಲೂ ಮೊಬೈಲಿಂದ ನೀವು ಮಕ್ಕಳನ್ನ ದೂರ ಇರಿ. ನೀವು ಸಹ ಮಕ್ಕಳೇ ಮೊಬೈಲ್ನ ಆದಷ್ಟು ದೂರ ಇರಿ ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಕೂಡ ನಮ್ಮ ಒಂದು ಕಾಲೇಜಿನಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಹೆಸರನ್ನ ತಗೊಂಬಂದು ನಿಮ್ಮ ಪೋಷಕರಿಗೆ ಮತ್ತೆ ನಮ್ಮ ಕಾಲೇಜಿಗೂ ಕೂಡ ಒಳ್ಳೆ ಹೆಸರನ್ನ ಕೊಡ್ತೀರಾ. ನಿಮ್ಮ ಒಂದು ಕೀರ್ತಿ ಇನ್ನೂ ಹೆಚ್ಚು ಹೆಚ್ಚು ಬರಲಿ. ಸೊ ನಾನು ಕಡೆಯದಾಗ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ ನೀವು ನಂಬಿಕೆ ಇಡಿ. ಫಸ್ಟ್ ನಾನು ಮಾಡೋಕ್ಕಾಗಲ್ಲ, ನನ್ನ ಕೈಲಾಗಲ್ಲ ಅನ್ನೋ ಒಂದು ಮಾತನ್ನ ಬಿಟ್ಬಿಡಿ. ಯಾವಾಗಲೂ ನೆಗೆಟಿವ್ ಥಾಟ್ಸ್ ಇರಬಾರ್ದು, ಯಾವಾಗಲೂ ಪಾಸಿಟಿವ್ ಆಗಿ ಥಾಟ್ ಮಾಡಬೇಕು. ಸೊ ನೀವು ನಿಮ್ಮಲ್ಲಿ ನಂಬಿಕೆ ಇಟ್ಟಾಗ ನಾನು ಮಾಡಬಲ್ಲೆ ಅನ್ನೋ ಒಂದು ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಕೆಎಚ್ ಮುನಿಯಪ್ಪ ಅವರಂತಹ ಹಿರಿಯ ರಾಜಕಾರಣಿಯ ಅನುಭವ ಮತ್ತು ಸೇವೆ ರಾಜ್ಯ ರಾಜಕಾರಣಕ್ಕೆ ಅಗತ್ಯವಿದ್ದು ಅವರು ರಾಜೀನಾಮೆ ನೀಡಿ ಮಗಳಿಗೆ ಅವಕಾಶ ಕಲ್ಪಿಸಿದ್ದಾರೆ ಎಂಬ ಮಾತುಗಳು ಕೇವಲ ಸುಳ್ಳು ಸುದ್ದಿ. ಅವರು ಮುಂದಿನ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಲಿದ್ದಾರೆ ಎಂದು ಕಾಂಗ್ರೆಸ್ ಉಪಾಧ್ಯಕ್ಷ ಪಟ್ರೇನಹಳ್ಳಿ ಕೃಷ್ಣ ಹೇಳಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಉಪಾಧ್ಯಕ್ಷ ಪಟ್ರೇನಹಳ್ಳಿ ಕೃಷ್ಣ, ಕೆಎಚ್ ಮುನಿಯಪ್ಪ ಅವರಂತಹ ಹಿರಿಯ ರಾಜಕಾರಣಿಯ ಅನುಭವ ಮತ್ತು ಸೇವೆ ರಾಜ್ಯ ರಾಜಕಾರಣಕ್ಕೆ ಅಗತ್ಯವಿದ್ದು ಅವರು ರಾಜೀನಾಮೆ ನೀಡಿ ಮಗಳಿಗೆ ಅವಕಾಶ ಕಲ್ಪಿಸಿದ್ದಾರೆ ಎಂಬ ಮಾತುಗಳು ಕೇವಲ ಸುಳ್ಳು ಸುದ್ದಿ. ಅವರು ಮುಂದಿನ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಲಿದ್ದಾರೆ ಎಂದು ಹೇಳಿದರು. ಕಳೆದ 3-4 ದಿನಗಳಿಂದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ರಾಜೀನಾಮೆ ನೀಡಿ ಅವರ ಮಗಳಿಗೆ ಅವಕಾಶ ನೀಡಲಿದ್ದಾರೆ ಎಂಬ ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವುದು ಸರಿಯಲ್ಲ ಅಂತ ಹೇಳಿದ್ರು. ಈ ಸುಳ್ಳು ವದಂತಿಯಿಂದಾಗಿ ಅವರ ಅಭಿಮಾನಿಗಳಲ್ಲಿ ಆತಂಕ ಶುರುವಾಗಿದೆ. ಈ ಕುರಿತು ಅವರೇ ಹೇಳಿಕೆ ನೀಡಿದ್ದಾರೆ. ಕೆಎಚ್ ಮುನಿಯಪ್ಪ ರಾಜೀನಾಮೆ ನೀಡಲ್ಲ ಎಂದು ಹೇಳಿದ್ದಾರೆ. ಸುದೀರ್ಘ ರಾಜಕೀಯ ಸೇವೆ ಮಾಡಿರುವ ಕೆಎಚ್ ಮುನಿಯಪ್ಪ ಅವರಂತಹ ಹಿರಿಯ ನಾಯಕರು ರಾಜ್ಯಕ್ಕೆ ಬೇಕು. ಮುಖ್ಯಮಂತ್ರಿಗಳಾಗಲಿ ಇತರೆ ನಾಯಕರಾಗಲಿ ಅವರ ರಾಜೀನಾಮೆ ಬಗ್ಗೆ ಮಾತನಾಡಿಲ್ಲ. ಆದರೂ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಕಳೆದ ಒಂದು 3-4 ದಿನಗಳಿಂದ ನಮ್ಮ ರಾಷ್ಟ್ರೀಯ ನಾಯಕರು ಹಾಗೆಯೇ ನಮ್ಮ ಕರ್ನಾಟಕ ಮಾದಾರ ಮಹೋತ್ಸವ ರಾಜ್ಯಾಧ್ಯಕ್ಷ ಹಾಕಿರ್ತಕ್ಕಂಥ ಈಗಿನ ಸರ್ಕಾರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಕೆಎಚ್ ಮುನಿಯಪ್ಪನವರು ರಾಜೀನಾಮೆ ಕೊಟ್ಟು ಮತ್ತು ಅವರ ಮಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥ ಸುಳ್ಳು ಸುದ್ದಿಯನ್ನು ಕೆಲವೊಂದು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಬಂದಿದ್ವಿ. ಹಾಗಾಗಿ ನಮ್ಮ ಸಮುದಾಯ ಜನರಿಗೆ, ಅವರ ಹಿತೈಷಿಗಳಿಗೆ, ಪಕ್ಷದ ಕಾರ್ಯಕರ್ತರಿಗೆ ಆತಂಕ ಉಂಟು ಮಾಡಿತ್ತು. ಹಾಗಾಗಿ ನಾವು ಈ ಸುದ್ದಿಗೋಷ್ಠಿ ಮುಖಾಂತರ ಮತ್ತು ಕೆಎಚ್ ಮುನಿಯಪ್ಪನನ್ನು ಕೂಡ ನಾವು ಮಾತಾಡಿ ಮತ್ತು ಅವರು ಕೂಡ ಅವರ ಮಾಧ್ಯಮ ಸಲಹೆಗಾರರು ಅವರು ಕೂಡ ಏನೊಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಕೆಎಚ್ ಮುನಿಯಪ್ಪನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ. ಕೆಎಚ್ ಮುನಿಯಪ್ಪನವರು ಸುದೀರ್ಘವಾಗಿ 35 ವರ್ಷಗಳ ಕಾಲ ಕೇಂದ್ರದಲ್ಲಿ ಸಂಸದರಾಗಿ, ಕೇಂದ್ರದಲ್ಲಿ ಸಚಿವರಾಗಿ
ಕೆಲಸ ಮಾಡಿ ಮತ್ತು ತದನಂತರ ಅವರ ಅನುಭವವನ್ನು ರಾಜ್ಯಕ್ಕೆ ತರಬೇಕು ಅಂತೇಳಿ ನಮ್ಮ ಹಿರಿಯರ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದಲ್ಲಿ ದೇವನಹಳ್ಳಿ ಕ್ಷೇತ್ರದಲ್ಲಿ ಬಂದು ಕಂಟೆಸ್ಟ್ ಮಾಡಿ ಗೆದ್ದು ಈಗ ಪ್ರೆಸೆಂಟ್ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಅವರ ಅನುಭವ ಇಡೀ ರಾಜ್ಯಕ್ಕೆ, ಸಮಾಜಕ್ಕೆ, ಎಲ್ಲ ವರ್ಗಗಳ ಸಾಮಾಜಿಕ ನ್ಯಾಯವನ್ನು ಎತ್ತಿಡಬೇಕಾದ್ರೆ KH ಮುನಿಯಪ್ಪನವರಂಥ ಹಿರಿಯ ರಾಜಕಾರಣಿ ಕರ್ನಾಟಕ ರಾಜ್ಯಕ್ಕೆ ಬೇಕು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿ ಆಗಲಿ ಈ ವಿಚಾರದ ಬಗ್ಗೆ ಎಲ್ಲೂ KH ಮುನಿಯಪ್ಪನವರು ರಾಜೀನಾಮೆ ಕೊಡಬೇಕು ಅಂತ ಅವರೂ ಹೇಳಿಲ್ಲ ಮತ್ತು KH ಮುನಿಯಪ್ಪನವರು ಹೇಳಿಲ್ಲ. ಕೆಲವೊಂದು ಮಾಧ್ಯಮಗಳಿಗೆ ನಾವು ಕೇಳಿದ್ವಲ್ಲ, ಹಾಗಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಈ ಸುಳ್ಳು ಸುದ್ದಿ ಅಂತಕ್ಕಂಥ ವಿಚಾರ ನಾವು ಸ್ಪಷ್ಟನೆ ಮಾಡಬೇಕಲ್ಲ. ಇದು ಸುಳ್ಳು ಸುದ್ದಿ. ಯಾರು ಕೂಡ KH ಮುನಿಯಪ್ಪನವರ ಬಳಗ ಆಗಿರ್ಬೋದು, ಮಾದಾರ ಮಾಸ ಪದಾಧಿಕಾರಿಗಳಾಗಿರ್ಬೋದು, ಇಡೀ ಸಮಾಜದ ಜನತೆ ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷದ ಅನುಯಾಯಿಗಳಾಗಿರ್ಬೋದು, ಇದು ಸುಳ್ಳು ಸುದ್ದಿ. KH ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ನೀಡಿದರೆ ಹೆಚ್ಚಿನ ಅನುಕೂಲವಾಗಲಿದೆ. ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಚುರುಕುಗೊಳಿಸಲು ಅದು ಸಹಕಾರಿಯಾಗಲಿದೆ. KH ಮುನಿಯಪ್ಪ ಅವರು ಸುದೀರ್ಘ ರಾಜಕಾರಣ ಮಾಡ್ತಾರೆ. ಮುಂದಿನ ಚುನಾವಣೆಯಲ್ಲೂ ಅವರು ಕಾಂಗ್ರೆಸ್ ಕಟ್ಟುವ ಕೆಲಸ ಮಾಡಲಿದ್ದಾರೆ. KH ಮುನಿಯಪ್ಪ ರಾಜೀನಾಮೆ ನೀಡಲಿದ್ದಾರೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುವುದು ಬೇಡ. ಇದಂತಹ ಏನೂ ಪ್ರಯೋಜನವಾಗುವುದಿಲ್ಲ. ನಿಮ್ಮ ಬಣ್ಣ ಬಯಲು ಮಾಡುವ ಕೆಲಸವನ್ನ ಮತದಾರರು ಮುಂದಿನ ಚುನಾವಣೆಯಲ್ಲಿ ಮಾಡಲಿದ್ದಾರೆ ಎಂದು ಸುದ್ದಿ ಹಬ್ಬಿಸುತ್ತಿರುವವರಿಗೆ ಎಚ್ಚರಿಕೆ ನೀಡಿದರು. KH ಮುನಿಯಪ್ಪನವರು ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಒತ್ತಾಯ ಏನಂದರೆ KH ಮುನಿಯಪ್ಪನವರು ಹಿರಿಯ ರಾಜಕಾರಣಿ ಆಗಿರೋದ್ರಿಂದ 35 ವರ್ಷಗಳ ಅನುಭವವನ್ನು 28 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಸೋಷಿಯಲ್ ಜಸ್ಟಿಸ್ ಕಮಿಟಿಯಲ್ಲಿ ಅವರು 28 ವರ್ಷ ಮೆಂಬರಾಗಿ ಕೇಂದ್ರದಲ್ಲಿ ಕೆಲಸ ಮಾಡಿದರು. ಹಾಗೆ ಅವರ ಅನುಭವಕ್ಕೆ ಅಗತ್ಯಕ್ಕೆ ತಕ್ಕಂತೆ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟರೆ ಮುಂದಿನ ಚುನಾವಣೆಗೆ 2028ರಲ್ಲೂ ಕೂಡ ನಾವು ಗೆಲ್ಲಬೇಕಾದ್ರೆ ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಮತ್ತು ಸಣ್ಣ ಸಣ್ಣ ವರ್ಗದ ಜನಸಾಮಾನ್ಯರಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರ್ತಕ್ಕಂಥ ಸೇವೆಗಳನ್ನು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಚುರುಕುಗೊಳಿಸಲಿಕ್ಕೆ ಅವರ ಅನುಭವ, ಅವರ ಅಗತ್ಯತೆ ಹೆಚ್ಚಿದೆ ಅಂತ ಈ ಸಂದರ್ಭ ಹೇಳ್ತಾ, ಮೇ ಬಿ ರಾಜಕಾರಣ ಅಂತ ಇರ್ಬೋದು. KH ಮುನಿಯಪ್ಪನವ್ರನ್ನ ಸೈಡ್ಲೈನ್ ಮಾಡಬೇಕು, KH ಮುನಿಯಪ್ಪನವ್ರನ್ನ ನಾವು ಏನೋ ಒಂದು ಮಾಡಬೇಕು ಅಂತ ಅವರು ರಾಜಕಾರಣ ಇರ್ಬೋದು. ಬಟ್ ಆದರೆ ಇದು ಬರೀ ಅವ್ರದ್ದು ಕಲ್ಪನೆ. ಆ ಕಲ್ಪನಾ ಲೋಕದಲ್ಲಿ ನೀವೇನು ತೇಲಾಡೋಂಗಿಲ್ಲ. KH ಮುನಿಯಪ್ಪನವರು ಸುದೀರ್ಘವಾಗಿ ರಾಜಕಾರಣ ಮಾಡ್ತಾರೆ. KH ಮುನಿಯಪ್ಪನವರು ಸಮಾಜ ಕಲ್ಯಾಣ ಸಚಿವರಾಗ್ತಾರೆ ಅಂತಕ್ಕ ನಂಬಿಕೆ ಕೂಡ ಇದೆ. ಮುಂದಿನ ಚುನಾವಣೆಯಲ್ಲಿ ಕೂಡ KH ಮುನಿಯಪ್ಪರ ಅಗತ್ಯತೆ, ಅವರ ಹಿರಿತನ, ಅವರ ಸೇವೆ ಪರಿಗಣಿಸಿ ಮುಂದಿನ ದಿನಗಳೊಳಗೆ ಕಾಂಗ್ರೆಸ್ ಪಕ್ಷವನ್ನು ಕಟ್ತಕ್ಕಂಥ ಕೆಲಸ KH ಮುನಿಯಪ್ಪನವರು ಮಾಡ್ತಾರೆ. ನಾಯನಹಳ್ಳಿ ನರಸಿಂಹಮೂರ್ತಿ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ.
ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್ ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲಾ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಾಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಾಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886511704 9900936936. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಶ್ರೀ ಬೃಂದಾವನ್ ಎನ್ಕ್ಲೇವ್ ಅಂತ ಸುಮಾರು ಒಂದು ಬಡ್ಜೆಟ್ ವಿಲ್ಲಾಸ್, BTCP ಅಪ್ರೂವಲ್, ಆಮೇಲೆ ರೇರಾ ಅಪ್ರೂವಲ್ಗೆ ಹಾಕಿದ್ದೀರಿ. ಇನ್ನು ಒಂದು ಕೆಲವೇ ಒಂದು 10-15 ಡೇಸ್ ಅಲ್ಲಿ ಅದು ರೇರಾ ಬಂದಿರುತ್ತೆ. ಸುಮಾರು ಕರ್ಣಶ್ರೀ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕೊರೋನಾ ಆದ್ಮೇಲೆ ಫಸ್ಟ್ ಪ್ರಾಜೆಕ್ಟ್ ಇದು ಲಾಂಚ್ ಮಾಡ್ತಾ ಇದ್ದಾರೆ. 180 ವಿಲ್ಲಾ ಬರುತ್ತೆ 30-40, 30-50 ಅಲ್ಲಿ. ಸೊ ಎಲ್ಲ ಡಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಟ್ರಿಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಆಮೇಲೆ 4 ಬೆಡ್ರೂಮ್ ಡೂಪ್ಲೆಕ್ಸ್ ವಿತ್ ಎಲ್ಲ ಬೇಸಿಕ್ ಕಮ್ಯುನಿಟೀಸ್. ಬೆಂಗಳೂರಲ್ಲಿ ಈಗ ಈ ಸ್ಟ್ಯಾಂಡರ್ಡ್ ಆಗಿ ಒಂದು ಟಾಪ್ ಎಂಡ್ ಎಲ್ಲ ಹೆಂಗ್ ಮಾಡ್ತಾರೋ ಅದೇ ತರ ಇಲ್ಲಿ ಈ ಒಂದು ಪ್ರಾಜೆಕ್ಟ್ ನ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅನುಕೂಲ ಆಗ್ಬೇಕು. ಒಂದು 3 ವರ್ಷಕ್ಕೆ ಅವ್ರಿಗೆ ಡಬಲ್ ಅಮೌಂಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲರೂ ಇನ್ವೆಸ್ಟ್ ಮಾಡಿ ಅಂತ ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೀನಿ. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕೊನೆಯದಾಗಿ ಮುಖ್ಯಾಂಶಗಳು. ಪ್ರೀತಿಸಿ ಮದುವೆಯಾದ ಜೋಡಿ, ಯುವತಿ ಪೋಷಕರಿಂದ ಜೀವ ಬೆದರಿಕೆ ಆರೋಪ, ಪೊಲೀಸ್ ರಕ್ಷಣೆ ಕೋರಿ ಕೋಲಾರದಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದ ಪ್ರೇಮ ಪಕ್ಷಿಗಳು. 3 ವರ್ಷಗಳ ಪ್ರೀತಿಗೆ ಖಾಕಿ ರಕ್ಷಣೆಗೆ ಮನವಿ. ಮಾಂಸಾಹಾರಿ ಹೋಟೆಲ್ ತ್ಯಾಜ್ಯ ನೀರು ಚರಂಡಿಗೆ, ಕಣ್ಣು ಮುಚ್ಚಿ ಕುಳಿತ ನಗರಸಭೆ ಅಧಿಕಾರಿಗಳು. ನಗರವನ್ನ ಗೊಬ್ಬೆಬ್ಬಿಸುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. 2 ವರ್ಷ ಕಳೆದರೂ ಮುಗಿಯದ ಹೆದ್ದಾರಿ ಕಾಮಗಾರಿಯಿಂದ ಜನರಿಗೆ ಕಿರಿಕಿರಿ. ಹೆಚ್ಚಿದ ಚಿಕ್ಕಬಳ್ಳಾಪುರ ಕಾಂಗ್ರೆಸ್, ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ. 2 ಪ್ರಭಾವಿ ನಾಯಕರ ಆಪ್ತರು ಜಿಲ್ಲಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣು. ಅಭಿಪ್ರಾಯ ಸಂಗ್ರಹದಲ್ಲಿ ಬೆಂಬಲಿಗರ ಬಲ ಪ್ರದರ್ಶನ. ಕುತೂಹಲ ಕೆರಳಿಸಿದ ಜಿಲ್ಲಾಧ್ಯಕ್ಷರ ಆಯ್ಕೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.